ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವರ್. ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ನ್ಯೂಸ್ ಪರ್ಸನ್ ಆಫ್ ದ ವೀಕ್ ಇರ್ತಾರೆ, ಅಥವಾ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಗ್ಗೆ ಮಾತನಾಡುವುದಕ್ಕೆ ಒಬ್ಬ ಅತಿಥಿ ನಮ್ಮ ಜೊತೆಗಿರ್ತಾರೆ. ರಾಜ್ಯದಲ್ಲಿ ಚರ್ಚೆಯಾಗ್ತಾ ಇರುವ ಹಲವು ವಿಷಯಗಳ ಪೈಕಿ ಅತ್ಯಂತ ಆಸಕ್ತಿಕರದಾಯಕವಾದದ್ದು ವಿಧಾನ ಪರಿಷತ್ ಚುನಾವಣೆಗಳಲ್ಲಿನ 11 ಕ್ರಾಸ್ ವೋಟ್ಗಳು. ಬಿಜೆಪಿ ಜೆಡಿಎಸ್ನ 11 ಶಾಸಕರುಗಳು ಕಾಂಗ್ರೆಸ್ಸಿನ ಅಭ್ಯರ್ಥಿಗೆ ಮತ ಹಾಕಿದರು. ಇದು ದೊಡ್ಡ ಸಂಚಲನಕಾರಿ ಸುದ್ದಿ. ಬಿಜೆಪಿ ಕ್ರಾಸ್ ವೋಟ್ ಯಾರು ಮಾಡಿದರು ಅನ್ನುವುದನ್ನು ತಿಳಿದುಕೊಳ್ಳುವುದಕ್ಕೆ ಮಹೇಶ್ ತೆಂಗಿನಕಾಯಿ ಮತ್ತು ಎನ್ ಮಹೇಶ್ ಅವರನ್ನು ಒಳಗೊಂಡ CT ರವಿ ಅವರ ನೇತೃತ್ವದ ಒಂದು ಸಮಿತಿಯನ್ನು ರಚಿಸಿತು. ಆ ಸಮಿತಿ ಪ್ರಾಥಮಿಕ ವರದಿಯನ್ನು ಕೊಟ್ಟಿದೆ. ಇದರ ಬಗ್ಗೆ ಮಾತನಾಡಬೇಕಾಗಿತ್ತು. ಯಾರು ಕ್ರಾಸ್ ಔಟ್ ಮಾಡಿದ್ರು ಅನ್ನೋದು ಗೊತ್ತಾಯ್ತಾ? ಧರ್ಮಸ್ಥಳಕ್ಕೆ ಹೋಗಿ ಆಣೆ ಪ್ರಮಾಣ ಮಾಡುವ ಆಲೋಚನೆ ಏನಾಯಿತು? ಒಟ್ಟಾರೆ ಈ ಕ್ರಾಸ್ ವೋಟಿಂಗ್ ಕರ್ನಾಟಕ BJPಯ ಯಾವ ಕಥೆಯನ್ನು ಹೇಳ್ತಾ ಇದೆ? ಕಾರ್ಯಕರ್ತರು ಯಾವ ಭಾವನೆಯಲ್ಲಿದ್ದಾರೆ? ಎಲ್ಲದರ ಬಗ್ಗೆ ನಮಗೆ ಮಾತನಾಡಬೇಕಾಗಿತ್ತು. ಈ ಪ್ರಶ್ನೆಗಳನ್ನು ಕೇಳುವುದಕ್ಕೆ CT ರವಿ ಅವರಿಗಿಂತ ಅರ್ಹ ಮತ್ತು ಯೋಗ್ಯ ವ್ಯಕ್ತಿ ಮತ್ತಾರಿದ್ದಾರೆ? ಅವರೇ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ CT ರವಿ ಅವರೇ. ನಮಸ್ಕಾರ. ಅವ್ರನ್ನ ಪ್ರಶ್ನಿಸೋದಕ್ಕೆ ಅನೇಕರು ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಾಥಮಿಕ ವರದಿಯನ್ನು ಕೊಟ್ಟಿರಿ. ಯಾರ್ಯಾರ ಹೆಸರು ಹಾಕ್ಕೊಟ್ಟಿದ್ದೀರಿ ಸರ್? ಪತ್ತೆ ಆಯಿತಾ? ನಮ್ಮ ಕಡೆ ಹುಲ್ಲಿನ ಬಣವೆಯಲ್ಲಿ ಸೂಜಿ ಹುಡ್ಕೋ ಕೆಲಸ ಅಂತಾರೆ, ಅಂಥ ಕೆಲಸವನ್ನು ತಮಗೆ ವಹಿಸಿದ್ರು. ಎಷ್ಟು ಯಶಸ್ವಿಯಾಗಿ ಮಾಡಿದ್ದೀರಿ? ವರದಿ ಕೊಡೋದಷ್ಟೇ ನಮ್ಮ ಕೆಲಸ. ಕೊಟ್ಟಿದ್ದೀವಿ. ಏನು ಕೊಟ್ಟಿದ್ದೀವಿ ಅನ್ನೋದನ್ನು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಅದು ಪಾರ್ಟಿಯ ಆಂತರಿಕ ವಿಷಯ ಆಗಿರೋದ್ರಿಂದ ಓಕೆ, ನಾವು ಅದನ್ನು ರಾಜ್ಯದ ಅಧ್ಯಕ್ಷರಿಗೆ ಕೊಟ್ಟಿದ್ದೀವಿ. ವರದಿ ಬಗ್ಗೆ ಇನ್ನೇನಾದರೂ ಹೇಳಬೇಕಾಗಿದ್ದರೆ ರಾಜ್ಯದ ಅಧ್ಯಕ್ಷರೇ ಹೇಳಬೇಕು. ನಾವು ಹೇಳ್ಬೋದಾಗಿರುವ ಕೆಲವು ಸಂಗತಿಗಳನ್ನಷ್ಟೇ ಇಲ್ಲಿ ಹಂಚ್ಕೊಳ್ಬೋದು. ಓಕೆ, ಹಂಚ್ಕೊಳ್ಳೋಕ್ಕಾಗದೇ ಇರೋ ಸಂಗತಿಗಳನ್ನು ಹಂಚ್ಕೊಳ್ಳೋಕ್ಕಾಗಲ್ಲ. ಪತ್ರಕರ್ತರಾಗಿರುವ ನೀವು ಅದನ್ನು ತಿಳ್ಕೊಳ್ಬೇಕಾಗಿಲ್ಲ ಅಂಥೇಳಿ ನಾನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ. ರಾಜ್ಯದ ಜನರಿಗೆ ಅದನ್ನು ತಿಳ್ಕೊಳ್ಬೇಕಾಗಿಲ್ಲ, ಇದು ಪಕ್ಷದ ಆಂತರಿಕ ವಿಷಯನೇ ಅಕ್ಸೆಪ್ಟ್ ಮಾಡ್ಕೊಳ್ತೀನಿ. ತಮ್ಮ ಪಕ್ಷದ ಕಾರ್ಯಕರ್ತರು ಸರ್, ಚುನಾವಣೆ ಬಂದರೆ ಹಗಲು ರಾತ್ರಿ ಧ್ವಜ ಹಿಡ್ಕೊಂಡು ಗಂಟ್ಲು ಹರಿಯೋಂಗಿ ಘೋಷಣೆಗಳನ್ನು ಕೂಗಿ ಬ್ಯಾನರು ಬಂಟಿಂಗ್ ಕಟ್ಕೊಂಡು ಓಡಾಡಿರ್ತಾರೆ. ಅಟ್ಲೀಸ್ಟ್ ಅವ್ರಿಗಾದರೂ ತಿಳ್ಕೊಳ್ಳೋ ಹಕ್ಕಿದೆಯಾ? ಖಂಡಿತವಾಗಿಯೂ ತಿಳ್ಕೊಳ್ಳೋ ಹಕ್ಕಿದೆ. ಅವರಿಗೆ ಯಾವ ರೂಪದಲ್ಲಿ ತಿಳಿಸ್ಬೇಕು, ಯಾವಾಗ ತಿಳಿಸ್ಬೇಕು, ಹೇಗೆ ತಿಳಿಸ್ತೀವಿ. 11 ಕ್ರಾಸ್ ವೋಟಿಂಗ್, ಅದರ ಪೈಕಿ 3 ಮಾತ್ರ ನಮ್ಮದು ಅಂತಿದ್ದೀರಿ ನೀವು. ಆ ನಂಬರ್ಗೆ ಹೆಂಗೆ ಬಂದ್ರಿ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ. ತಮ್ಮ ಸಮಿತಿಯ ಅಭಿಪ್ರಾಯವೂ ಅದೇನಾ? ಒಂದು ಕುಲಗೆಟ್ಟ ಮತ, ಕ್ರಾಸ್ ವೋಟಿಂಗ್ ಆಗಿರುವ 3 ಮತ, 4 ಜನ ನಮಗೆ ಕೈ ಕೊಟ್ಟವರು ಅಷ್ಟೇನಾ? ಬಹುಶಃ ನೀವೇನಾಗಿದೆ, ಯಾರಿಗೂ ವರದಿ ಕೈ ಸೇರದೇ ಇರೋದ್ರಿಂದ ಅರ್ಧ ಅಂಶವನ್ನಷ್ಟೇ ಯೋಚನೆ ಮಾಡ್ತಾ ಇದ್ದೀರಿ. ನಾವೇನು ಹೇಳಿದ್ದೀವಿ ಅಂದರೆ, ಬಿಜೆಪಿಯಿಂದ ಅಲಾಟ್ ಮಾಡಿದ್ರೊಳಗೆ 3+1, ಓಕೆ, NDAಯ 8 ಅಂತ ಹೇಳಿದ್ದೇವೆ. NDA 8 ಅಂದರೆ BJP JDS ಎರಡೂ ಸೇರಿ. ಓಕೆ, BJPಯಿಂದ BJPಗೆ ಅಂದರೆ ಅದು 3+1. ಯಾಕೆ ಅಂದರೆ JDSನ ಮತಗಳನ್ನು BJPಗೆ ಅಲಾಟ್ ಮಾಡಿರಲಿಲ್ಲ. ಹೌದು, ಬಿಜೆಪಿಯ ಮತಗಳನ್ನು JDSಗೆ ಅಲಾಟ್ ಮಾಡಿತ್ತು. ಹಾಗಾಗಿ NDAಯ 8 ಭಾರತೀಯ ಜನತಾ ಪಾರ್ಟಿಯ 3+1 ಅನ್ನುವ ವರದಿಯನ್ನು ಕೊಟ್ಟಿದ್ದೇವೆ. ಇದು ಸತ್ಯನೂ ಹೌದು. ಓಕೆ, ಆ NDAದ 8 ಬಿಜೆಪಿ ಎಷ್ಟಿದೆಯೋ JDS ಎಷ್ಟಿದೆಯೋ ಗೊತ್ತಿಲ್ಲ. ಈಗ ನಾವು ಅಲಾಟ್ ಮಾಡಿದಂಥ 3 ಜನ ನಾವು ಪ್ರಾಮಾಣಿಕವಾಗಿ ವೋಟ್ ಹಾಕಿದ್ದೀವಿ ಅಂತ ಹೇಳಿದ್ದಾರೆ. ಓಕೆ, ಒಳಗೇನಾಗಿದೆಯೋ ನಮಗೆ ಗೊತ್ತಿಲ್ಲ. ಆ ದೃಷ್ಟಿಯಿಂದ ನಾವು NDAಯ 8, BJPಯ 3 ಮತ್ತು 1 ಇನ್ವ್ಯಾಲಿಡ್ ಆಗಿರೋದು, 3 ಕ್ರಾಸ್ ವೋಟ್ ಆಗಿರೋದು, ಇದು ಭಾಳ ಸ್ಪಷ್ಟವಾಗಿ ಗೊತ್ತಾಗತ್ತೆ. NDAಗೆ ಸಂಬಂಧಪಟ್ಟಿದ್ದು 8ರೊಳಗೆ 3 ನಾವು ವೋಟ್ನ JDSಗೆ ಅಲಾಟ್ ಮಾಡಿದ್ವಿ. ಅದರಲ್ಲಿ ಯಾರು ಏನು ಮಾಡಿದ್ದಾರೆ ಗೊತ್ತಿಲ್ಲ. ಹಾಗಾಗಿ NDAಯ 8 ಅಂತ ಹೇಳಿದ್ದೇವೆ. ಓಕೆ, ಆ 3 ಜನ ಕೈ ಕೊಟ್ಟಿದ್ದರೆ, ನಾನು ರೇ ಶಬ್ದವನ್ನು ಬಹಳ ಪ್ರಜ್ಞಾಪೂರ್ವಕವಾಗಿ ಬಳಸಿ ಹೇಳ್ತಾ ಇದ್ದೀನಿ. 3 ಜನ ಕೈ ಕೊಟ್ಟಿದ್ರೆ JDSನಿಂದ 5 ಜನ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅಂತ ಅರ್ಥ. ಆ ಸಂಖ್ಯೆ ನಿಮ್ಮದು ಕಡಿಮೆ ಆಗಿದ್ರೆ ಅದು ಜಾಸ್ತಿನೂ ಆಗಬಹುದು. ಅದನ್ನು ನಾವೇನು ನಿಖರವಾಗಿ ಏನು ಹೇಳೋಕ್ಕಾಗಲ್ಲ. ಹಾಗಾಗಿ NDAಯ 8 ನಿಶ್ಚಳವಾಗಿರೋದನ್ನು ಮಾತ್ರ ನಾವು ಹೇಳಿದ್ದೀವಿ. BJPಯ 3+1, 1 ಇನ್ವ್ಯಾಲಿಡ್ ಆಗಿರೋದು, 3 ಕ್ರಾಸ್ ವೋಟ್ ಆಗಿರೋದು. ಹಾಗಾಗಿ BJPದು 3 ಮತ್ತು 1, NDAಯ 8 ಅಂತಲೇ ಸ್ಪಷ್ಟವಾಗಿ ಹೇಳಿದ್ದೀವಿ. ಓಕೆ,
ಇದು ಯಾಕೆ ಆಯಿತು ಅನ್ನೋದನ್ನು ತಮ್ಮ ವರದಿಯಲ್ಲಿ ವಿಶ್ಲೇಷಣೆ ಮಾಡಿದ್ದೀರಂತೆ ನಮ್ಮ ರಿಪೋರ್ಟರ್ಗಳು ಹೇಳಿದ್ರು. ಅದನ್ನಾದರೂ ಹೇಳಬಹುದಾ? ಹಾಂ, ನೋಡಿ, ಈಗ ಇದು ಈ ಕರ್ನಾಟಕದ ರಾಜಕಾರಣಕ್ಕೆ, ದೇಶದ ರಾಜಕಾರಣಕ್ಕೆ ಕ್ರಾಸ್ ವೋಟಿಂಗ್ ಅನ್ನೋದು ಹೊಸ್ತೇನಲ್ಲ. ಹಿಂದೆ ಬೈರ್ತಿ ಸುರೇಶ್ ಅವರು JDSನ ಬೆಂಬಲದ ಅಭ್ಯರ್ಥಿಯಾಗಿದ್ದರು. ಆವಾಗ ಕಾಂಗ್ರೆಸ್ ಮತಗಳು ಬೈರ್ತಿ ಸುರೇಶ್ ಅವ್ರ ಪರವಾಗಿ ಹೋಗಿದ್ದು. ಹಿ ವಾಸ್ ನಾಟ್ ದಟ್ ಟೈಮ್ ಕಾಂಗ್ರೆಸ್ ಕ್ಯಾಂಡಿಡೇಟ್. ಹಿ ವಾಸ್ ಎ JDS ಸಪೋರ್ಟೆಡ್ ಕ್ಯಾಂಡಿಡೇಟ್. ಆ ಟೈಮ್ನಲ್ಲಿ JDSನವ್ರು ಹೇಗೆ ಕಾಂಗ್ರೆಸ್ನವ್ರು ಓಟ್ ಹಾಕಿಸ್ಕೊಂಡ್ವಿ ಅಂತ ಮೀಸೆ ತಿರುವಿದ್ರು. ಹಾಗೆ BJP ಇದು ನಡೀತಿದ್ದ ಕಾಲದಲ್ಲಿ BJP ಕಾಂಗ್ರೆಸ್ಸು JDS ಎರಡೂ ಪಾರ್ಟಿಯ ಓಟ್ನ ಕ್ರಾಸ್ ಓಟ್ ಹಾಕಿಸ್ಕೊಂಡಿತ್ತು. ಆಗ BJPಯವರು ನಾವು ಮೀಸೆ ತಿರುವಿದ್ವಿ. ಓಕೆ. ಈಗ ಕಾಂಗ್ರೆಸ್ನವ್ರು ಮೀಸೆ ತಿರುಗ್ತಾ ಇದ್ದಾರೆ. ಅಂದರೆ ಕಾಂಗ್ರೆಸ್ನವ್ರು ನಡೀತಾ ಇದೆ, BJPಯವರು ನಡೀತಿಲ್ಲ ಅಂತ ಅರ್ಥ. ಎಲ್ಲ ಕಾಲದಲ್ಲಿ ಎಲ್ರದ್ದು ನಡೆಯಲ್ಲ. ಎಲ್ಲ ಕಾಲಘಟ್ಟದಲ್ಲಿ ಎಲ್ರದ್ದು ನಡೆಯಲ್ಲ. ಒಂದೊಂದು ಕಾಲಘಟ್ಟವನ್ನು ದೇವರು ಅವಕಾಶ ಮಾಡಿಕೊಟ್ಟಿರ್ತಾನೆ. ಈಗ ಕಾಂಗ್ರೆಸ್ಸಿಂದು ಕರ್ನಾಟಕದಲ್ಲಿ ನಡೀತಾ ಇದೆ, ಮಹಾರಾಷ್ಟ್ರದಲ್ಲಿ, ಮಧ್ಯಪ್ರದೇಶದಲ್ಲಿ, ರಾಜಸ್ಥಾನದಲ್ಲಿ, ಜಾರ್ಖಂಡ್ನಲ್ಲಿ, ಗುಜರಾತ್ನಲ್ಲಿ ಉಲ್ಟಾ. ಅಲ್ಲಿ ಜಾರ್ಖಂಡ್ ಯಾಕೆ ಸ್ಟ್ರೆಸ್ ಮಾಡಿ ಹೇಳಿದೆ ಅಂದರೆ, ಅಲ್ಲಿ ನೀವು ರಾಜ್ಯದಲ್ಲಿ ಅಧಿಕಾರದಲ್ಲಿಲ್ಲ ಸರ್, ಅಲ್ಲೂ ವಿರೋಧ ಪಕ್ಷದಲ್ಲೇ ಇದ್ದೀರಿ. ವಿರೋಧ ಪಕ್ಷದಲ್ಲಿದ್ದುಕೊಂಡು ಆಡಳಿತ ಪಕ್ಷದ ಓಟುಗಳನ್ನು ಕ್ರಾಸ್ ವೋಟ್ ಮಾಡಿಸಿಕೊಂಡು ನಿಮ್ಮ ಅಭ್ಯರ್ಥಿಯನ್ನು ನೀವು ಗೆಲ್ಲಿಸ್ಕೊಳ್ತೀರಿ ಜಾರ್ಖಂಡ್ನಲ್ಲಿ. ಹಂಗೆ ಎಲ್ಲ ಕಾಲಘಟ್ಟದಲ್ಲಿ ಎಲ್ಲವೂ ಹಾಗಂತ ರಾಜಕಾರಣಕ್ಕೆ ಇದು ಹೊಸದು, ಏನೋ ಆಗಬಾರದು, ಆಘಾತಕಾರಿಯಾಗಿದೆ ಅಂತ ಅಲ್ಲ. ಆದರೆ BJP ಅಂತ ಪಾರ್ಟಿಗೆ ಸ್ವಲ್ಪ ಅರಗಿಸ್ಕೊಳ್ಳೋಕ್ಕಾಗದೇ ಇರುವಂಥದ್ದು. ಆದರೆ ಕರ್ನಾಟಕದ ರಾಜಕಾರಣವನ್ನು ನಾವು ಅವಲೋಕನ ಮಾಡಿದ್ರೆ, ಮೌಲ್ಯಾಧಾರಿತ ರಾಜಕಾರಣ ಅನ್ನೋ ಪದ ಪ್ರಯೋಗ ಮೌಲ್ಯವನ್ನು ಕಳ್ಕೊಂಡೇ ಭಾಳ ವರ್ಷ ಆಗಿದೆ. ಮೌಲ್ಯಾಧಾರಿತ ರಾಜಕಾರಣ ಅನ್ನೋದೇನು? ಮತದಾರರಿಗೂ ನಿಷ್ಠನಾಗಿರಬೇಕು, ಸಂವಿಧಾನಕ್ಕೂ ನಿಷ್ಠನಾಗಿರಬೇಕು, ಹಾಗೆಯೇ ತನ್ನ ಪಕ್ಷಕ್ಕೂ ನಿಷ್ಠರಾಗಿರಬೇಕು. ಅದು ಮೌಲ್ಯಾಧಾರಿತ ರಾಜಕಾರಣ. ಅದು ಮೌಲ್ಯವನ್ನು ಕಳ್ಕೊಂಡು ಭಾಳ ಕಾಲ ಆಗಿದೆ. ಕೆಲವರು ಮಾತ್ರ ಇದ್ದಾರೆ ಮೌಲ್ಯಾಧಾರಿತ ರಾಜಕಾರಣ ಮಾಡೋರು. ಎಲ್ಲರೂ ಮೌಲ್ಯಾಧಾರಿತ ರಾಜಕಾರಣ ಮಾಡ್ತಾರಾ ಅಂದರೆ ಇಲ್ಲ, ಎಲ್ಲರೂ. ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ನಿಮ್ಮ ಪಕ್ಷ ಮಾಡ್ತಾ ಇದೆಯಲ್ಲ, ಅದು ಮೌಲ್ಯಾಧಾರಿತ ರಾಜಕಾರಣ. ನಾನು ಹೇಳಲಿಲ್ಲ. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಉದ್ಧವ್ ಠಾಕ್ರೆ ಬಣವನ್ನು 2ನೇ ಸಲ ಹೊಡೆದು 9 ಸಂಸದರ ಪೈಕಿ 6 ಜನನ ಕರ್ಕೊಂಡು ಹೋಗೋದಂತೆ. ನಾನು ಹೇಳಿ, ಅಲ್ಲಿ ತೃಣಮೂಲ ಕಾಂಗ್ರೆಸ್ಸಿನ 28 ಸಂಸದರ ಪೈಕಿ 20 ಸಂಸದರನ್ನು ಪಕ್ಷದಿಂದ ಹೊರಗೆ ಕರ್ಕೊಂಡು ಬಂದು ಮತ್ತು ಬೆಂಬಲ ತಗೊಳ್ಳೋದಂತೆ. ಈಗ ನಾಳೆ ನಾಡಿದ್ರಲ್ಲಿ ಸಮಾಜವಾದಿ ಪಕ್ಷಕ್ಕೇನೋ ಆಪಿಟ್ಟಿದ್ದೀರಿ ಅಂತ ಸುದ್ದಿ ಇದೆ. ಇದು ಮೌಲ್ಯಾಧಾರಿತವಾ? ನಾನು ನನಗೆ ಯಾವುದನ್ನು ಇದನ್ನು ಮೌಲ್ಯಾಧಾರಿತ ರಾಜಕಾರಣ ನಾವು ಮಾತ್ರ ಮಾಡ್ತಾ ಇದ್ದೀವಿ, ಉಳಿದ ಪಕ್ಷದವ್ರು ಮಾಡ್ತಾ ಇಲ್ಲ ಅಂತ ನಾನೇನು ಹೇಳಲಿಲ್ಲ. ಒಟ್ಟಾರೆ ರಾಜ್ಯ ಮತ್ತು ದೇಶದ ರಾಜಕಾರಣದ ವಿಶ್ಲೇಷಣೆ ಮಾಡಿದೆ. ಓಕೆ. ಒಟ್ಟಾರೆಯಾಗಿ ಇದು ಹೇಗೆ ಬರುತ್ತೆ ಅಂತಂದರೆ, ನಿಮಗೆ ಕುರುಕ್ಷೇತ್ರದ ಯುದ್ಧದ ಸಂದರ್ಭದಲ್ಲಿ ಕರ್ಣನ ರಥ ಹೊತ್ಕೊಂಡಿರುತ್ತೆ. ಅವನು ಹೇಳ್ತಾನೆ, ನನಗೆ ಕಾಲಾವಕಾಶ ಕೊಡಿ, ನಾನು ರಥನ ಮೇಲೆತ್ತೀನಿ, ಆಮೇಲೆ ನಾನು ಯುದ್ಧ ಮಾಡ್ತೀನಿ, ನಾನು ನೆಲದಲ್ಲಿದ್ದೀನಿ ಹೌದು ಅಂತ ಕೇಳಿದಾಗ, ಆಗ ಕೃಷ್ಣ ನೆನಪಿಸ್ತಾನೆ, ನೀವೆಲ್ಲರೂ ಅಭಿಮನ್ಯುವಿನ ಸುತ್ತ ಹಾಕಿ ಕೊಂದ್ರಲ್ಲ, ಅವಾಗ ಎಲ್ಲಿ ಹೋಗಿತ್ತು ನಿನ್ನ ಧರ್ಮ, ಈಗ ಬಾಣ ಬಿಡೋದು ಧರ್ಮ ಅಲ್ಲ ಅಂತ ಅಂದಾಗ, ಹಾಗೆಯೇ ಈ ರಾಜಕಾರಣದ ವ್ಯವಸ್ಥೆ. ಆಪರೇಷನ್ ಕಮಲ ಅಂತ ಹೇಳಿ ಭಾಳ ದೊಡ್ಡ ದೊಡ್ಡ ಮಾತುಗಳನ್ನು ಹೇಳಿದರು. ಪ್ರಜಾಪ್ರಭುತ್ವದ ಕಗ್ಗೊಲೆ, ಈ BJPಯವರು ಸಂವಿಧಾನ ವಿರೋಧಿಗಳು, BJPಯವರು ಪ್ರಜಾಪ್ರಭುತ್ವ ವಿರೋಧಿಗಳು ಅಂತ ಹೇಳಿದರು. ಈ ಕ್ರಾಸ್ ವೋಟ್ ಮಾಡಿಸ್ಕೊಂಡಿದ್ದಾರೆ. ಇದನ್ನು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ಅವ್ರು ಹೇಳಿದ ಮಾತನ್ನೇ ನೆನಪು ಮಾಡ್ಕೊಳ್ತಾರೋ, ಅಥವಾ ಅದಕ್ಕೆ ಹೊಸ ಏನಾದ್ರು ರಾಜಕೀಯ ಆತ್ಮಸಾಕ್ಷಿಯ ಮತ. ಯಾರು ಆತ್ಮವನ್ನೇ ಕಳ್ಕೊಂಡಿರ್ತಾರೆ ಅವ್ರಿಗೆ ಸಾಕ್ಷಿ ಪ್ರಶ್ನೆ ಎಲ್ಲಿ ಬರುತ್ತೆ? ನಿಮ್ಮ ಶಾಸಕರುಗಳ ಬಗ್ಗೆ ನೀವು ನಾನು ಹೇಳ್ತಾ ಇರೋದಿಲ್ಲ. ಈ ಥರದ ರಾಜಕಾರಣ ಮಾಡೋರಿಗೆ ನಾನು ಆ ಪಾರ್ಟಿ ಈ ಪಾರ್ಟಿ ಅಂತ ಹೇಳ್ತಿಲ್ಲ. ಕಾಂಗ್ರೆಸ್ನವರು ಮಾಡಿದ್ದಾರೆ. ನಾನು ಒಂದು ಕ್ಷೇತ್ರದ ಹೆಸರು ಹೇಳಲ್ಲ, ಒಂದು ಕ್ಷೇತ್ರದಲ್ಲಿ ಚುನಾವಣಾ ಉಸ್ತುವಾರಿ ಆಗಿದ್ದೆ, ಲೋಕಸಭಾ ಚುನಾವಣೆ 2014. ಆ ಸಂದರ್ಭದಲ್ಲಿ ಕಾಂಗ್ರೆಸ್ನೊಬ್ಬರು ದೊಡ್ಡ ಲೀಡ್ರು, ಇವತ್ತು ಭಾಳ ನಂಬರ್ 1 ಪೊಸಿಷನ್ಲಿರುವಂಥ ನಾಯಕರು, ಅವ್ರು ನಮಗೆ ಹಣ ಕಳಿಸಿದ್ರು, ಈ ಕ್ಯಾಂಡಿಡೇಟ್ನ ಕಾಂಗ್ರೆಸ್ನೊಂದು ಸೋಲ್ಸ್ಬೇಕು ನೀವು ಅಂತ. ನಿಮ್ಮ ಎಲೆಕ್ಷನಲ್ಲೂ ಆಗಿದೆ ಸರ್. ಅಂದರೆ ನಾನು ಹೇಳೋದೇನು ಅಂದರೆ,
ಅದನ್ನು ನಾವು ನೋಡಿದ್ದೀವಿ. ಅದು ನೋಡಿರಬೇಕಾದ್ರೆ ನಮಗೆ ಅವಾಗ ಖುಷಿ ಅಂತ ಅನಿಸಿತ್ತು. ಯಾಕೆಂದರೆ ಕಾಂಗ್ರೆಸ್ನವ್ರು ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ. ಅವ್ರ ಪಾರ್ಟಿ ಕ್ಯಾಂಡಿಡೇಟ್ನ ಸೋಲಿಸೋದಕ್ಕೆ ಅವರು ನಮಗೆ ದುಡ್ಡು ಕೊಟ್ಟಾಗ, ನಮಗೆ ಸಪೋರ್ಟ್ ಮಾಡಿದಾಗ, ನಾನು ಇಂತಿಂಥವರಿಗೆಲ್ಲ ಹೇಳಿದ್ದೀನಿ ಅವ್ರನ್ನೆಲ್ಲ ನೀವು ಸಂಪರ್ಕ ಮಾಡಿ ಅಂತ ಹೇಳಿದಾಗ ನಮಗೆ ಖುಷಿಯಾಗಿತ್ತು. ನಾವು ಗೆದ್ವಿ ಆ ಎಲೆಕ್ಷನ್ನು 2014ನಲ್ಲಿ. ಅವತ್ತಿನ ರಾಜಕಾರಣ ಬೇರೆ. ಓಕೆ. ಹಾಗೆಯೇ ಈ ಥರದ ರಾಜಕಾರಣಕ್ಕೆ ಒಗ್ಗಿಕೊಂಡ್ಬಿಟ್ಟಿದ್ದಾರೆ ಜನರು. ನಾವೇನು ಮಾಡಬೇಕು ಅಂತಂದರೆ ಇದರಿಂದ ನಾವು ಎಚ್ಚರಿಕೆ ಪಾಠ ವಹಿಸಬೇಕು. ಈಗ ನಾವು ನಮಗನುಕೂಲ ಆಗೋದನ್ನು ಲಾಭದಾಯಕ ಅಂತ ಅಂದ್ಕೊಂಡು ಬೀಗಿದಾಗ ನಮ್ಗೆ ಅನಾನುಕೂಲ ಆದ ಸಂದರ್ಭದಲ್ಲಿ ಕ್ರಾಸ್ ವೋಟ್ ನಮ್ಮಿಂದ ಆದಾಗ ಆ ನೋವನ್ನು ತಡ್ಕೊಳ್ಳೋ ಶಕ್ತಿ ಇರಬೇಕು. ನಾವು ವೋಟ್ ಹಾಕಿಸ್ಕೊಂಡ ಖುಷಿ ಪಟ್ಟಿದ್ವಲ್ಲ. ಶಿಸ್ತಿನ ಪಕ್ಷದ ಬಂಡವಾಳ ಬಯಲಿಗೆ ಬಂತು ಸರ್. ವಿಧಾನ ಪರಿಷತ್ ಚುನಾವಣೆಯ ಕ್ರಾಸ್ ವೋಟಿಂಗ್ನಲ್ಲಿ ಶಿಸ್ತಿನ ಪಕ್ಷದ ಬಂಡವಾಳ ಬಯಲಿಗೆ ಬಂತು. ಪಾರ್ಟಿ ವಿತ್ ಅ ಲಾಟ್ ಆಫ್ ಡಿಫ್ರೆನ್ಸಸ್. ಈಗ ಒಂದು ಮಾತು ಹೇಳಲ್ಲ, ಪಾರ್ಟಿ ವಿತ್ ಅ ಲಾಟ್ ಆಫ್ ಡಿಫ್ರೆನ್ಸಸ್. ಹೌದಾ ಅಜಿತ್ರೆ? ಒಂದು ಮಾತು ಹೇಳಲ್ಲ, ನಿಮ್ಗೆ ಅಧಿಕಾರ ಬೇಕು ಅಂತಂದರೆ ಮಾಸ್ ಪಾರ್ಟಿ ಆಗಲೇಬೇಕು. ಓಕೆ. ಮಾಸ್ ಪಾರ್ಟಿ ಆಗಬೇಕು ಅಂದಾಗ ಶುದ್ಧ ನೀರಷ್ಟೇ ಬರಲ್ಲ, ನೀರಿನ ಜೊತೆಗೆ ಕಸ ಕಡ್ಡಿ ಎಲ್ಲ ಬರುತ್ತೆ. ನಿಧಾನಕ್ಕೆ ತಿಳಿಯಾಗತ್ತೆ. ಕೇಡ್ರುಗಳಿಗೆ ಮಾತ್ರ ಟಿಕೆಟ್ ಕೊಟ್ಟಿದ್ದೀವಾ? ಇಲ್ಲ. ನಿನ್ನೆವರೆಗೂ ಕಾಂಗ್ರೆಸ್ನಲ್ಲಿ ಇದ್ದವ್ರಿಗೂ ಟಿಕೆಟ್ ಕೊಟ್ಟಿದ್ದೀವಿ, ಜನತಾದಳದಲ್ಲಿ ಇದ್ದವ್ರಿಗೂ ಟಿಕೆಟ್ ಕೊಟ್ಟಿದ್ದೀವಿ. ಹಾಗೆ ಈ ಟಿಕೆಟ್ ಕೊಟ್ಟು ಕರ್ಕೊಂಡ್ಮೇಲೆ ಒಂದು ದಿನಕ್ಕೆ ಅವ್ರಿಗೆ ನಿಷ್ಠೆ ಬಂದ್ಬಿಡುತ್ತೆ ಅನ್ನೋದಕ್ಕೇನು ಮ್ಯಾಜಿಕ್ಕಾ? ಬರೋಕ್ಕೆ ಸಾಧ್ಯನೇ ಇಲ್ಲ. ಸಿ ಟಿ ರವಿ ಅವರು, ನಿಮ್ಮ ಸಮಾಧಾನ ಮಾಡ್ಕೊಳಕ್ಕೆ ನೀವೇನೇ ಹೇಳ್ಕೊಳ್ಳಿ. ನಾನು ಸಮಾಧಾನಕ್ಕಲ್ಲ, ನಿಮ್ಮ ಸಮಾಧಾನ ಮಾಡ್ಕೊಳಕ್ಕೆ ಈ ಮಾತುಗಳು. ಸಮಾಧಾನ ನಾನು ಕೇಳ್ತಾ ಇರೋದು, ದೇಶದ ಬೇರೆ ಯಾವುದಾದರೂ ರಾಜ್ಯದಲ್ಲಿ ಒಬ್ಬ BJP ಶಾಸಕನಿಗೆ ಕ್ರಾಸ್ ವೋಟಿಂಗ್ ಮಾಡೋ ಧೈರ್ಯ ಬರುತ್ತಾ? ಯಾವುದಾದ್ರೂ ರಾಜ್ಯದಲ್ಲಿ ಮಾಡಿದ್ದಾರೆ. ಮೋದಿ ಆಡಳಿತ ಶುರುವಾದ ನಂತರ, ಮೋದಿ ಅಮಿತ್ ಶಾ ಹೆಲ್ಮ್ ಆಫ್ ಅಫೇರ್ಗೆ ಬಂದು ಕೂತ್ಕೊಂಡ ಮೇಲೆ ಬೇರೆ ಯಾವುದಾದ್ರು ರಾಜ್ಯದಲ್ಲಿ MLAಗಳಿಗೆ ಕ್ರಾಸ್ ವೋಟಿಂಗ್ ಮಾಡೋ ಧೈರ್ಯ ಬರುತ್ತಾ? ನಿಮಗೆ ಹಾಗೆ ಕೆಲವು ರಾಜ್ಯಗಳಲ್ಲಿ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ, ಮಾಡೇ ಇಲ್ಲ ಅಂತ ನಾನು ಹೇಳೋದಿಲ್ಲ. ಯಾಕೆಂದ್ರೆ ನಾನು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಬೇರೆ ಬೇರೆ ಕಡೆಗೂ ನೋಡಿರೋದ್ರಿಂದ ಮಾಡಿದ್ದಾರೆ. ಇಲ್ಲಿ ನಾವು ಎಚ್ಚರಿಕೆ ಇನ್ನಷ್ಟು ವಹಿಸಬೇಕಿತ್ತು. ಓಕೆ. ಎಚ್ಚರಿಕೆ ವಹಿಸಿ ಕೌಂಟ್ರ್ ಮಾಡುವಂಥ, ತಡೆಯುವಂಥ ಕೆಲಸ ಮಾಡಬೇಕಿತ್ತು. ನಾವು ಒಂದು ಸ್ವಲ್ಪ ನಿರಾಳವಾಗಿದ್ವಿ. ಯಾಕೆಂದರೆ ನಮಗೆ ಎಕ್ಸಸ್ ವೋಟ್ ಇದೆ, ಗೆಲ್ಲೋದು ಗ್ಯಾರಂಟಿ, ಒಂದೋ ಎರಡೋ ವ್ಯತ್ಯಾಸ ಆಗ್ಬೋದು ಅನ್ನುವಂಥ ಅತಿಯಾದ ಒಂದು ನಿರೀಕ್ಷೆ ಇತ್ತಲ್ಲ, ಅದು ಕಾರಣ ಇದೆ. ಪ್ಯೂರ್ಲಿ ನಂಬರ್ ಗೇಮ್ ನೋಡಿದ್ರೆ ಕರ್ನಾಟಕದಲ್ಲೇ ರಾಜ್ಯಸಭಾ ಚುನಾವಣೆ ಸಂದರ್ಭದಲ್ಲೇ ಇಬ್ಬರು ಬಹಿರಂಗವಾಗಿಯೇ ಕ್ರಾಸ್ ವೋಟ್ ಮಾಡಿದ್ರು. ಎಸ್, ಅವ್ರನ್ನ ಎಕ್ಸ್ಪೈಲ್ನೂ ಮಾಡ್ತು ಹೌದು ಪಾರ್ಟಿಯಿಂದ. ಹಾಗಾಗಿ ಇಲ್ಲೇನು ಕರ್ನಾಟಕದಲ್ಲಿ ಒಂದು ಹೊಸದೇನಲ್ಲ. ಒಂದು ಹಳ್ಳಿಲಿ ಒಂದು ಗಾದೆ ಮಾತಿದೆ, ತುಟಿ ಮೀರಿದ ಹಲ್ಲು ನೆಂಟರು ಬಂದರೆ ಮುಚ್ಚೀತೆ ಅಂತ. ತುಟಿ ಮೀರಿಬಿಟ್ಟಿದ ಹಲ್ಲು ನೆಂಟರು ಬಂದಾಗ ಅದು ಮುಚ್ಕೊಳ್ಳಲ್ಲ, ಅದು ಹಂಗೆ ಕಾಣಿಸ್ಕೊಂತಲೇ ಇರುತ್ತೆ. ಈಗ ಹಲ್ಲುಗಳು, ಕೋರೆ ಹಲ್ಲುಗಳು ಎಲ್ಲ ಆಗ್ತಾ ಇರೋದ್ರಿಂದ ಒಂದು ಸ್ವಲ್ಪ ಟೆನ್ಷನ್ ಆಗ್ತದೆ. ಆದರೆ ಇದರಿಂದ ಎಚ್ಚರಿಕೆ ವಹಿಸ್ಬೇಕು ನಾವು. ಹಾಗಂತ ಹಿರಿಯಕ್ಕನ ಚಾಳಿ ಮನಮಕ್ಕಳಿಗೆಲ್ಲ ಅನ್ನೋದಕ್ಕೆ ಅವಕಾಶ ಕೊಡಬಾರ್ದು. ಆ ಎಚ್ಚರಿಕೆ ವಹಿಸುವ ಕಾರಣಕ್ಕೇ ಸತ್ಯಶೋಧನಾ ಸಮಿತಿ ರಚಿಸಿದ್ದು. ಆ ಎಚ್ಚರಿಕೆ ವಹಿಸಬೇಕು ಅನ್ನೋ ಕಾರಣಕ್ಕೇ ನಾವು ಎಲ್ಲ ಇಂಟರ್ನಲ್ಲಿ ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕೊಟ್ಟಿರೋದು. ಆ ಎಚ್ಚರಿಕೆ ವಹಿಸಿದ ಕಾರಣಕ್ಕೇ ಈ ಇಬ್ಬರನ್ನ ಪಾರ್ಟಿಯಿಂದ ಎಕ್ಸ್ಪೈಲ್ ಮಾಡಿದ್ದು. ಈ ಎಲ್ಲ ಇದ್ರ ಪರಿಣಾಮನೇ. ನಿಮ್ಮ ಕಾರ್ಯಕರ್ತರಿಗೆ ಅನ್ನಿಸ್ತಾ ಇದೆ ಟ್ರೈನ್ ಹೋದ್ಮೇಲೆ ನಿಶಾನೆ ಹಿಡ್ದಂಗೆ ಆಯಿತು ಅಂತ. ಇನ್ನು ಯಾಕೆ ಅಂತ ಹೇಳ್ತೀನಿ ನಾನು ನಿಮಗೆ. ಪ್ಯೂರ್ಲಿ ನಂಬರಿನ ಲೆಕ್ಕಾಚಾರದ ಮೇಲೆ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ರನ್ನು ಗೆಲ್ಲಿಸಿಕೊಳ್ಳೋದಕ್ಕೆ ಬೇಕಾದಷ್ಟು ಸಂಖ್ಯೆಗಳು ಕಾಂಗ್ರೆಸ್ ಹತ್ರ ಇದ್ದವು. ನಿಮ್ಮವರು ಒಬ್ಬರು ಕ್ರಾಸ್ ವೋಟಿಂಗ್ ಮಾಡಲಿಲ್ಲ ಅಂದರೂ ವಿನಯ್ ಕಾರ್ತಿಕ್ ಸೆಕೆಂಡ್ ಪ್ರಿಫರೆನ್ಸ್ ವೋಟ್ನಲ್ಲಿ ಗೆದ್ಕೊಂಬರ್ತಿದ್ರು. ಹೌದು. ಆದರೂ ಅವರು ಎಲ್ಲ MLAಗಳನ್ನು ಕರ್ಕೊಂಡು ಬಿಡದಿಗೆ ಹೋಗಿ ವಂಡರ್ಲಾ ರೆಸಾರ್ಟ್ನಲ್ಲಿ ರೂಮ್ ಬುಕ್ ಮಾಡ್ಕೊಂಡು ಕೂತ್ಕೊಂಡ್ರು ಸರ್. ಒಂದೇ ದಿವಸಕ್ಕೆ 3 ಸಲ ಮಾಕ್ ವೋಟಿಂಗ್ ಮಾಡಿದ್ರು ಅವರು. ಹೆಂಗೆ ವೋಟ್ ಹಾಕಬೇಕು ಅಂತ. ಯಾರಿಗೋ ಕನ್ಫ್ಯೂಷನ್ ಆಗಿತ್ತಂತೆ, ಇನ್ನೊಂದು ಸಲ ಹಾಕಿ. ಯಾರಿಗೋ ಕನ್ಫ್ಯೂಷನ್ ಆಗಿತ್ತಂತೆ, ಮತ್ತೊಂದು ಸಲ ಹಾಕಿ. ಸ್ವತಃ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಸಚಿವರುಗಳಾದಿಯಾಗಿ ಎಲ್ಲರೂ ಅಣಕು ಮತದಾನದಲ್ಲಿ ಭಾಗಿಯಾದರು. ಅಂತ ಯಾವ ಪ್ರಿಪ್ರೇಷನ್ ನಿಮ್ಮಲ್ಲಿತ್ತು? ಕೆಲವರು ಹೇಳ್ತಾ ಇದ್ರು ನನಗೆ, ಬೆಳಗ್ಗೆ ವೋಟ್ ಹಾಕೋದಕ್ಕೆ ವಿಧಾನಸೌಧಕ್ಕೆ ಬಂದಾಗಲೂ ಕೂಡ ಪಕ್ಷದಿಂದ ಅವ್ರಿಗೆ ಕಮ್ಯುನಿಕೇಟ್ ಆಗಿರಲಿಲ್ವಂತೆ ಅವ್ರು ಯಾರಿಗೆ ವೋಟ್ ಹಾಕಬೇಕು ಅನ್ನೋದು. ಇವ್ರದ್ದೊಂದು ಲಿಸ್ಟು, ಅವ್ರದ್ದೊಂದು ಲಿಸ್ಟು. ಶಿಸ್ತಿನ ಪಕ್ಷದ ಬಂಡವಾಳ ಬಯಲಿಗೆ ಬಂತು ಅಂತ ಹೇಳಿದ್ದು ನಾನು ಈ ಕಾರಣಕ್ಕೆ. ದೇರ್ ವಾಸ್ ನೋ ಕಮ್ಯುನಿಕೇಷನ್. ತಮ್ಮದು JDSದ್ದು ಯಾವಾಗ ಮೀಟಿಂಗ್ ಆಗಿದೆ ಸರ್? ವಿಧಾನ ಪರಿಷತ್ತಿನ ಚುನಾವಣೆಗೆ ಸಂಬಂಧಪಟ್ಟಂತೆ BJP JDSನ ಮೀಟಿಂಗ್ ಯಾವಾಗಾಗಿದೆ? ಒಂದು ಕೋಆರ್ಡಿನೇಷನ್ ಮೀಟಿಂಗು. JDSನ ಅಭ್ಯರ್ಥಿ ಹಾಕುವುದು ತಮಗೆ ಮೊದಲೇ ಗೊತ್ತಿತ್ತ? ತಮ್ಮ ಪಕ್ಷಕ್ಕೆ ಮೊದಲೇ ಗೊತ್ತಿತ್ತ? ಸರ್ಪ್ರೈಸ್ ಅದು?
ಒಂದು ನೀವೇನು ಹೇಳಿದಿರೋ ಇದೂ ಸೇರಿದಂತೆ ಭಾಳಷ್ಟು ವಿಷಯಗಳನ್ನು ನಮ್ಮ ವರದಿಯಲ್ಲಿ ಸಮಗ್ರವಾಗಿ ನೀವು ಏನು ಕೋಟ್ ಮಾಡ್ತಾಯಿದ್ದೀರೋ ಅದಕ್ಕಿಂತ ಹೆಚ್ಚಿನ ವಿಷಯಗಳನ್ನು ಸಮಗ್ರವಾಗಿ ನಮ್ಮ ವರದಿಯಲ್ಲಿ ಕೊಟ್ಟಿದ್ದೇವೆ. ಆದರೆ ಅದು ವರದಿಯನ್ನು ನಾನು ಮೇಲ್ಮೇಲು ಕೇಳ್ಬೋದೇ ಹೊರತು ವಿವರವನ್ನು ಕೊಡೋಕ್ಕಾಗಲ್ಲ, ವಿವರವನ್ನು ಕೊಡೋದಿಲ್ಲ. ನೀವೇನು ಹೇಳಿದ ಅಂಶಗಳು ಅಲ್ಲದೆ ಇನ್ನೂ ಹೆಚ್ಚಿನ ಅಂಶಗಳನ್ನು ನಮ್ಮ ರಿಪೋರ್ಟ್ನಲ್ಲಿ ನಾವು ಕೊಟ್ಟಿದ್ದೇವೆ. ಅಲ್ಲ, ತಪ್ಪಾಯಿತು ತಿದ್ಕೋತೀವಿ ಅಂತ ನಿಮ್ಮ ಕಾರ್ಯಕರ್ತರಿಗಾದರೂ ಹೇಳ್ತೀರೇನೋ ಅಂದ್ಕೊಂಡೆ ನಾನು. ಅಲ್ಲ, ಅದು ಇದು ಲ್ಯಾಕ್ ಆಫ್ ಪ್ರಿಪರೇಷನ್ ಇತ್ತಲ್ಲ, ಅದು ಕಾರ್ಯಕರ್ತರಿಗೆ ಆನ್ಸರೇಬಲ್ ಅಂತ ಅನ್ಸೋದಿಲ್ವಾ ಸಿ ಟಿ ರವಿ ಅವರೇ? ಅಲ್ಲ, ಅಥವಾ ಕಾರ್ಯಕರ್ತರು ನೀವು ಎಲೆಕ್ಷನ್ ಆದಾಗ ಬಂದ್ರಯ್ಯ ನಾವೀಗ ನಮ್ಮ ರಾಜಕಾರಣ ನಾವು ಮಾಡ್ಕೊಂಡಿರ್ತೀವಿ ಅಂತ ಹೇಳ್ತೀರಾ? ಅಲ್ಲ, ನಿಮಗೇನಂತಂದರೆ ನಮ್ಮ ಕೆಲಸ ನಾನು ನೋಡಿರಿ, ನಮಗಿದ್ದಿದ್ದು ಸತ್ಯಶೋಧನಾ ವರದಿ. ಹೌದು. ಒಂದು ವಿಷಯಕ್ಕೆ ಕುರಿತಾಗಿ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ಸಮಗ್ರವಾಗಿ ಅಧ್ಯಯನ ನಡೆಸಿ 30ಕ್ಕೂ ಹೆಚ್ಚು ಜನರ ಜೊತೆಯಲ್ಲಿ ವೈಯಕ್ತಿಕ ಮಾತುಕತೆ ನಡೆಸಿ ನಮಗೀಗ ಒಂದು ವರದಿ ಕೊಡಬೇಕು ಅಂತ ಹೇಳಿದ್ರೆ ಪ್ರತ್ಯಕ್ಷ ಪ್ರಮಾಣ, ಹಾಗೆಯೇ ಸಾಂದರ್ಭಿಕ ಪ್ರಮಾಣ ಇವೆಲ್ಲವನ್ನು ಗಮನಿಸಿ ನಾವು ಕೊಡಬೇಕಾಗತ್ತೆ. ನಮ್ಮ ಹತ್ರ ಪ್ರತ್ಯಕ್ಷ ಪ್ರಮಾಣ ಇರಲಿಲ್ಲ. ಓಕೆ. ಸಾಂದರ್ಭಿಕ ಪ್ರಮಾಣ ತೆಗೆದುಕೊಂಡಿದ್ದೀವಿ. ಆ ಸಾಂದರ್ಭಿಕ ಪ್ರಮಾಣವನ್ನೆಲ್ಲ ತೆಗೆದುಕೊಂಡು ವರದಿನ ಕೊಟ್ಟಿದ್ದೀವಿ. ಪ್ರತ್ಯಕ್ಷ ಪ್ರಮಾಣ ನಮಗೆ ಯಾರು ಕ್ರಾಸ್ ವೋಟ್ ಹಾಕಿದ್ದಾರೆ ಅಂತ ನಿಖರವಾಗಿ ಹೇಳುವಂಥ ಸ್ಥಿತಿಯಲ್ಲಿ ನಾನಂತೂ ಇಲ್ಲ. ಯಾಕೆಂದರೆ ನಾವು ಪರ್ಸ್ನಲಿ ನೋಡಿಲ್ಲ. ಈ ರಾಜ್ಯಸಭೆಗಾದರೆ ಅವ್ರು ತೋರಿಸ್ಬೇಕು ವೋಟ್ನ. ಹೌದು. ವಿಧಾನ ಪರಿಷತ್ತಿಗೆ ಸೀಕ್ರೆಟ್ ವೋಟು ತೋರ್ಸೋಕ್ಕೆ ಅವಕಾಶ ಇಲ್ಲ. ನಾವು ಕೇವಲ ಸಾಂದರ್ಭಿಕ ಸಾಕ್ಷಿಯ ಆಧಾರದಲ್ಲಿ ಅನುಮಾನ ಪಡ್ಬೋದೇ ಹೊರತು ನಿಖರವಾಗಿ ಇವರೇ ತಪ್ಪು ಮಾಡಿದ್ದಾರೆ, ಇವರೇ ಕ್ರಾಸ್ ವೋಟ್ ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಮತ್ತು ಕೆಲವರು ಈ ಸಂದರ್ಭದ ದುರುಪಯೋಗವನ್ನು ಹೇಗೆ ಮಾಡ್ಕೊಳ್ತಾರೆ ಅಂದರೆ, ಎರಡೂ ಪಾರ್ಟಿಯಿಂದ ಕ್ರಾಸ್ ಆಗಿರೋದು 11 ವೋಟ್ ಆದರೆ 30ಕ್ಕೂ ಹೆಚ್ಚು ಕಾನ್ಸ್ಟಿಟ್ಯುನ್ಸಿಗಳಲ್ಲಿ ಸತ್ಯದ ತಲೆ ಮೇಲೆ ಹೊಡೆದಂತೆ ನಾವೇ ಕಂಡಿದ್ದೀವಿ ಅನ್ನೋ ರೀತಿಯಲ್ಲಿ ನಮಗೆ ಮಾಹಿತಿ ಒದಗಿಸುವಂಥ ಕೆಲಸನೂ ಮಾಡ್ತಿದ್ರು. ನಾನು ಅವ್ರನ್ನ ಕೇಳ್ತಾ ಇದ್ವಿ. ನಗು ಬರ್ತಿತ್ತು. ನಾನೇನು ಮಾತಾಡ್ತಿರ್ಲಿಲ್ಲ. ಯಾಕೆಂದರೆ ಯಾರೂ ಕಂಡಿಲ್ಲ, ಆದರೂ ಕಂಡಿದ್ದೀವಿ ಅನ್ನೋ ರೀತಿಯಲ್ಲಿ. ಮತ್ತು ಕೆಲವು ಕಡೆಗಳಲ್ಲಿ ಕಾಂಗ್ರೆಸ್ ಪಾರ್ಟಿಯು ಕೂಡ ಕೆಲವು ಜಿಲ್ಲೆಗಳಲ್ಲಿ ಈ ಸುದ್ದಿಯನ್ನು ಹುಟ್ಟಾಕ್ತು. ಅಲ್ಲಿ ಅವ್ರು ಪ್ರಯತ್ನ ಮಾಡಿದ್ರು, ಅವ್ರಿಗೆ ಸಕ್ಸಸ್ ಆಗಿರಲಿಲ್ಲ. ಪ್ರಾಮಾಣಿಕವಾಗಿರೋರ ತಲೆಗೂ ಕಟ್ಟಬೇಕು ಅಂಥೇಳಿ ಒಂದು ಪ್ಲಾನ್ ಮಾಡಿ ಸುದ್ದಿಯನ್ನು ಪ್ಲಾಂಟ್ ಮಾಡಿದರು. ಹೌದು. ಅದನ್ನೆಲ್ಲವನ್ನು ಕೂಡ ನಮ್ಮ ವರದಿಯಲ್ಲಿ ಕೊಟ್ಟಿದ್ದೀವಿ. ಕೆಲವು ಜಿಲ್ಲೆಗಳಲ್ಲಿ ಈ ರೀತಿ ಆಗಿದೆ, ಕೆಲವು ಜಿಲ್ಲೆಗಳಲ್ಲಿ ನಮ್ಮೊಳಗೆ ಇರುವಂಥ ನಾನು ಅವನು ಬದಿಗೆ ಸರಿದ್ರೆ ನನಗೆ ಅವಕಾಶ ಅನ್ನುವಂಥ ಮಾನಸಿಕ ಸ್ಥಿತಿಯಲ್ಲಿರೋರು, ಹೇಗೆ ಬೇರೆ ಪಕ್ಷದವರು, ಇವರೆಲ್ಲರೂ ಈ ಸಂದರ್ಭವನ್ನು ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ಅನ್ನೋದನ್ನು ಕೂಡ ಮಾಹಿತಿಯಲ್ಲಿ ಹೇಳಿದ್ದೀವಿ. ಓಕೆ. ಒಟ್ಟಾರೆಯಾಗಿ ಕ್ರಾಸ್ ವೋಟಿಂಗಿಗೆ ತಮ್ಮ ಪಕ್ಷದ ನಾಯಕತ್ವದ ನಿರ್ಲಕ್ಷ್ಯ ಧೋರಣೆ ಮತ್ತು ಲೇಡ್ ಬ್ಯಾಕ್ ಆ್ಯಟಿಟ್ಯೂಡ್ ಅಂತೀವಿ, ಚಲ್ತಾ ಹೇ ಆ್ಯಟಿಟ್ಯೂಡ್, ಇದು ಕಾರಣ ಆಯಿತು ಅಂತ ತಮಗನಿಸಿದೆಯಾ? ನಾನು ಈ ವಿಷಯದ ಬಗ್ಗೆ ನನ್ನ ಸಹಮತ ಇಲ್ಲ. ಯಾಕೆಂದರೆ ನಾವು ಯಾರೋ ಒಬ್ಬರ ತಲೆಗೆ ಇದನ್ನು ಕಟ್ಟೋಕ್ಕೆ ಬಯಸೋದಿಲ್ಲ. ನಾನು ಒಬ್ಬರ ತಲೆ ಕಟ್ತಾನೂ ಇಲ್ಲ. ನಾನು ಹೇಳಿದ ನಾಯಕತ್ವ ಅಂತ. ನಮಗೇನೆಂದರೆ ಅದನ್ನು ಹೇಳೋದು ಸೂಕ್ತ ಅಲ್ಲ, ನಾನು ಹೇಳೋದು ಇಲ್ಲ, ಮತ್ತು ಯಾರೋ ಒಬ್ಬರು ತಲೆಗೆ ಕಟ್ಟೋಕ್ಕೂ ಬಯಸೋದಿಲ್ಲ. ಓಕೆ. ಇದೊಂದು ಟೀಮ್ ವರ್ಕು. ಅದೇ ಟೀಮ್ ಫೇಲ್ ಆಯಿತು. ಎರಡೂ ಪಕ್ಷದ ಟೀಮ್ ವರ್ಕು ಚೆನ್ನಾಗಿ ಮಾಡೋಕ್ಕೆ ಬರ್ತಿತ್ತು. ಅಷ್ಟೇ ಹೇಳ್ಬೋದು. ಬಿಟ್ಟರೆ ಆದರೆ ನಾನು ಯಾರೋ ತಪ್ಪು ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಈ ಏನು ಉರಿಯೋ ಗಾಯಕ್ಕೆ ಉಪ್ಪು ಸವರಕ್ಕೆ ಬಯಸೋದಿಲ್ಲ. ಸಮಿತಿ ಸದಾನಂದ ಗೌಡರ ಹತ್ರ ಮಾತಾಡ್ತಾ ಅವರು ನೇರವಾಗಿ ಹೇಳಿದ್ರು, 4 ಸೀಸನ್ಸ್ ಪಕ್ಕದಲ್ಲಿರುವ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ನಲ್ಲಿ BJPಯ MLAಗಳು ಕೂತ್ಕೊಂಡು ಕಾಂಗ್ರೆಸ್ ನಾಯಕರುಗಳನ್ನು ಭೇಟಿ ಆಗ್ತಿದ್ದಾರೆ ಅನ್ನೋ ಸುದ್ದಿ ನನಗೆ ಬಂತು. ನಾನು ಹಿರಿಯ ನಾಯಕರಿಗೆ ಹೇಳೋ ಪ್ರಯತ್ನ ಪಟ್ಟರೆ ಅದ್ರ ಫೋನೇನು ರಿಸೀವ್ ಮಾಡಲಿಲ್ಲ ಅವರು ಅಂತ. ಸದಾನಂದ ಗೌಡ್ರ ಜೊತೆಯಲ್ಲೂ ಫೋನ್ನಲ್ಲಿ ಮಾತಾಡಿದ್ದೀವಿ. ಅವರು ಊರಿನಲ್ಲಿ ಇರಲಿಲ್ಲ. ನಾವು ಫೋನ್ನಲ್ಲಿ ಮಾತಾಡಿ ಅವರಿಂದಲೂ ಕೂಡ ಪ್ರಾಥಮಿಕ ಮಾಹಿತಿ, ಅದಲ್ದಲೇ ಬೇರೆ ಬೇರೆ ರೂಪದಲ್ಲಿ ಯಾರ್ಯಾರು ಮಾಹಿತಿ ಕೊಡಬೇಕು ಅಂತ ಹೇಳಿ ಬಯಸಿದ್ರು ಅವ್ರ ಹತ್ರ ಎಲ್ಲ ಮಾಹಿತಿ ತೊಗೊಂಡು ಕ್ರಾಸ್ ಎಕ್ಸಾಮಿನ್ ಮಾಡಿದ್ದೀವಿ. ಓಕೆ. ಇದರಲ್ಲಿ ಸತ್ಯಾಸತ್ಯತೆ ಎಷ್ಟು, ಊಹೆ ಮೇಲೆ ಎಷ್ಟು. ಕೆಲವೊಮ್ಮೆ ಏನಾಗುತ್ತೆ, ಈಗ ನಾನು ನಿಮ್ಮ ಜೊತೆ ಮಾತಾಡ್ತಿರ್ತೀನಿ, ನಾವು ಮಾತಾಡಿದ್ದೇ ಒಂದಿರುತ್ತೆ, ಜನ ಕಲ್ಪನೆ ಮಾಡ್ಕೊಳ್ಳೋದೇ ಇನ್ನೊಂದಿರುತ್ತೆ. ಹಾಗೆಯೇ ಆ ರೀತಿ ಸಂಗತಿಗಳು ಕೆಲವು ಸರಿಯಾಗಿದ್ದಾವೆ. ಓಕೆ. ಹಾಗಾಗಿ ಅದನ್ನೆಲ್ಲ
ಅವಲೋಕನ ಮಾಡಿದ್ದೀವಿ. ಹೆಸರುಗಳನ್ನು ತಾವು ವರದಿಯಲ್ಲಿ ಕೊಟ್ಟಿಲ್ಲ, ಇಲ್ಲಂತೂ ಹೇಳುವ ಸಾಧ್ಯತೆಯೇ ಇಲ್ಲ. ಆದರೂ ತಮ್ಮ ಕಮಿಟಿಗೆ ಈಗ 3 ಜನ ಕ್ರಾಸ್ ವೋಟಿಂಗ್ ಅಂದರೆ ಈ 6 ಜನರ ಮೇಲೆ ಡೌಟ್ ಇದೆಯಪ್ಪ ಅಥವಾ ಈ 8 ಜನರ ಮೇಲೆ ಡೌಟ್ ಇದೆಯಾ, ಆ ಹೆಸರುಗಳಾದರೂ ನಿಮ್ಮ ಕಮಿಟಿಗೆ ಫೈನಲ್ ಆಗಿದ್ದಾವೆ, ಹೆಸರು ಹೇಳಬೇಕು ಅಂತಿಲ್ಲ ನೀವು. ನಾವು ಅಂದರೆ ಸಾಂದರ್ಭಿಕ ಒಂದು ಸಾಕ್ಷಿಗಳ ಆಧಾರದಲ್ಲಿ ನಾವು ಊಹೆ ಮಾಡಿದ್ದೀವಿ. ಓಕೆ. ಆದರೆ ನಿಖರವಾಗಿ ಹೇಳೋಕ್ಕಾಗ್ತಿಲ್ಲ ಸೀಕ್ರೆಟ್ ವೋಟ್ ಕಾರಣಕ್ಕೆ. ನಾವು ಅದಕ್ಕೆ ಏನೇನು ಮಾನದಂಡವನ್ನು ಅನುಸರಿಸಿದರೆ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಇದೆ ಅನ್ನುವ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ಓಕೆ. ಅದರಲ್ಲಿ ಧರ್ಮಸ್ಥಳದಲ್ಲಿ ಆಣೆ ಮಾಡಿಸೋದು ಒಂದಾಗಿತ್ತಾ? ಅದು ನಮ್ಮ ನಾವೇ ಆ ರೀತಿಯ ಸಲಹೆಯನ್ನು ಯಾವುದೂ ಕೊಟ್ಟಿಲ್ಲ. ಆ ಥರದ್ದು ಯಾವುದೇ ಸಲಹೆಯನ್ನು ನಾವು ಕೊಟ್ಟಿಲ್ಲ. ಅದು ನಾವು ವರದಿ ಕೊಡೋದಕ್ಕೆ ಮುಂಚೆನೇ ಅಧ್ಯಕ್ಷರು ಅದನ್ನ ಅನೌನ್ಸ್ ಮಾಡಿದ್ರು. ಬಹುಶಃ ಅವರು ಭಾವುಕರಾಗಿದ್ದಾರೆ. 18ನೇ ತಾರೀಕು ಎಲೆಕ್ಷನ್ ಆಯಿತು, 19 ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ರು, 21ನೇ ತಾರೀಕೇನೆ ಅದನ್ನ ಘೋಷಣೆ ಮಾಡಿದ್ರು ಅವರು. ಎಸ್, ಒಂದೆರಡು ಪ್ರಶ್ನೆ ತಗೊಳ್ಳೋಣ. ಸುನಿಲ್ ಹುಲಿಕೆರೆ ಅಂತೇಳಿ ಭಾಜಪದ ಸಾಮಾನ್ಯ ಕಾರ್ಯಕರ್ತ, ನಿಮ್ಮನ್ನು ನೋಡಿ ನಾವು ಸಂಘಟನೆಗೆ ಬಂದವರು. ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಭಾಜಪದಲ್ಲಿ ಹಲವಾರು ರೀತಿಯ ಬೆಳವಣಿಗೆಗಳನ್ನು ನಾವು ಗೊಂದಲಗಳನ್ನು ನಾವು ಕಾಣ್ತಾ ಇದ್ದೇವೆ. ಇತ್ತೀಚೆಗೆ ನಡೆದ ಪರಿಷತ್ ಚುನಾವಣೆಯಲ್ಲಿ ನಮ್ಮದೇ ಕೆಲವು ಶಾಸಕರು ಅಡ್ಡಾದಿಡ್ಡಿ ವೋಟ್ ಮಾಡಿದ್ರು. ಅಷ್ಟೇ ಅಲ್ಲದೆ ಸದಾನಂದ ಗೌಡರು ಬೇರೆ ಏನೇನು ಮಾತಾಡೋರು ಅಂತ ಹೇಳ್ತಿದ್ದಾರೆ. ಉತ್ತರ ಕರ್ನಾಟಕದ ಒಂದು ಬಣ, ದಕ್ಷಿಣ ಕರ್ನಾಟಕದ ಒಂದು ಬಣ, ಇದನ್ನೆಲ್ಲ ನೋಡಿ ನಮ್ಮಂಥ ಅದೆಷ್ಟೋ ಲಕ್ಷಾಂತರ ಕಾರ್ಯಕರ್ತರಿಗೆ ತುಂಬ ನೋವಾಗ್ತಿದೆ. ಪಶ್ಚಿಮ ಬಂಗಾಳದಲ್ಲಿ ಭಾಜಪ ಅತ್ಯಂತ ಜಯಬೇರಿ ಕಾಣಿಸ್ತು, ಅಸ್ಸಾಮಲ್ಲಿ ಅತ್ಯಂತ ಜಯಬೇರಿ ಬಾರಿಸ್ತು. ಅಲ್ಲಿ ಗೆದ್ದಿದ್ದಕ್ಕೆ ನಾವಿಲ್ಲಿ ಪಟಾಕಿ ಹೊಡೆದ್ವಿ. ನಮ್ಮೂರು ಗೆಲ್ಬೇಕಣ, ನಮ್ಮೂರಲ್ಲಿ ನಾವು ಪಟಾಕಿ ಹೊಡಿಬೇಕಣ, ನಮ್ಮ ಜನಗಳಿಗೆ ನಾವು ಸಿಹಿ ಹಂಚ್ಬೇಕಣ. ಇದನ್ನೆಲ್ಲ ಯಾವಾಗಣ ನಾವು ಮಾಡೋದು? ತುಂಬ ನೋವಿದೆ ಅಣ್ಣ. ಭಾವನಾತ್ಮಕವಾಗಿ ನಾನು ನಿಮ್ಮನ್ನು ತಲುಪ್ತಿಲ್ಲ, ಮನಸ್ಸಿಗೆ ನೋವಿದೆ. ಯಾಕಂದರೆ ನಾನು ದೇವ ದುರ್ಲಭ ಕಾರ್ಯಕರ್ತ ಅಣ್ಣ. ನಿಮ್ಮ ಮಾತಿಗೆ ಸಹಮತ ಇದೆ. ಕರ್ನಾಟಕದಲ್ಲಿ ನಾವು ಗೆದ್ದಾಗ ಬೇರೆ ರಾಜ್ಯಗಳಲ್ಲೂ ಇದೇ ರೀತಿ ಪಶ್ಚಿಮ ಬಂಗಾಳದಲ್ಲಿ, ತಮಿಳುನಾಡಿನಲ್ಲಿ, ಕೇರಳದಲ್ಲಿ ಅವರು ಪಟಾಕಿ ಹೊಡೆದು ಸಂಭ್ರಮ ಪಟ್ಟಿದ್ದಾರೆ. ಹಾಗಂತ ಕರ್ನಾಟಕದಲ್ಲಿ ಪಟಾಕಿ ಹೊಡೆಯೋಕ್ಕೆ ಅವಕಾಶನೇ ಕೊಟ್ಟಿಲ್ಲ ಅಂತ ಏನಿಲ್ಲ. ಇಲ್ಲಿ ನಾವು 2004ರಲ್ಲಿ 79+4 ಬಂದ್ವಿ. ಅಧಿಕಾರದಲ್ಲಿದ್ದಂಥ ಕಾಂಗ್ರೆಸ್ಸು 65 ಸೀಟಿಗಿಳಿತು. ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದರು ಕಾಂಗ್ರೆಸ್ನಿಂದ. 65 ಸೀಟಿಗಿಳಿತು. ನಾವು 79+5 JDU ನಮ್ಮ ಮೈತ್ರಿ 84 ಸೀಟ್ ಗೆದ್ವಿ. ಹಾಗೇ ಪಟಾಕಿ ಹೊಡೆದೇ ಇಲ್ಲ ಅಂತ ಅಂದ್ಕೊಂಬೇಡಿ. 2008ರಲ್ಲಿ 110 ಸೀಟ್ ಬಂದ್ವಿ. 2018ರಲ್ಲಿ 104 ಸೀಟ್ ಬಂದ್ವಿ. ಹಾಗೆ ಪಟಾಕಿ ಹೊಡೆಯೋಕ್ಕೆ ಅವಕಾಶನೇ ಕೊಟ್ಟಿಲ್ಲ ಅಂತ ಅಂದ್ಕೊಂಬೇಡಿ. ನಿಜ, ನಾವು ನಿರಂತರತೆಯನ್ನು ಉಳಿಸ್ಕೋಬೇಕಿತ್ತು, ಉಳಿಸ್ಕೊಳ್ಳೋಕ್ಕೆ ಬೇಕಾದ ಪ್ರಯತ್ನ. ಮತ್ತು ನೋಡಿ, ಭಿನ್ನ ಭಿನ್ನ ಪರಿಸರದಿಂದ ಭಿನ್ನ ಭಿನ್ನ ಸ್ವಭಾವದವ್ರು ಬಂದಿರ್ತೀವಿ. ನಮ್ಮೆಲ್ಲರನ್ನೂ ಒಟ್ಟುಗೂಡಿಸೋದು ಯಾವುದು? ನಮ್ಮ ಸಿದ್ಧಾಂತ, ನಮ್ಮ ಸಂಘಟನೆ ಸಿದ್ಧಾಂತ ಒಪ್ಕೊಂಡ್ರೆ ನಮ್ಮ ಭಿನ್ನ ಸ್ವಭಾವವೆಲ್ಲ ಇದರೊಳಗಡೆ ಏಕರೂಪವನ್ನು ಪಡ್ಕೊಂಡ್ಬಿಡುತ್ತೆ. ಒಪ್ಕೊಳ್ಳೋದೇ ಇದ್ದರೆ ನಮ್ಮ ಭಿನ್ನ ಸ್ವಭಾವವೇ ಭಿನ್ನ ಮತಕ್ಕೆ ಕಾರಣ ಆಗುತ್ತೆ. ರಾಜ್ಯ ಬಿಜೆಪಿ 28 ಚುನಾವಣೆ ಬರ್ತಿದೆ, ಅದಕ್ಕೆ ನಾವು ಸಂಘಟಿತರಾಗಬೇಕು, ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು. ನಾವು ಬೇರೆ ಎಲ್ಲೋ ಸಿಹಿ ಹಂಚೋದನ್ನ, ಪಟಾಕಿ ಹೊಡೆದನ್ನು ಸಂಭ್ರಮಿಸೋದಾದ್ರೆ, ನಮ್ಮ ಶಾಸಕರು ನಮ್ಮೂರಲ್ಲಿ ಗೆಲ್ಲಬೇಕು, ನಾವು ಪಟಾಕಿ ಹೊಡಬೇಕು, ನಾವು ಸಂಭ್ರಮಿಸಬೇಕು. ಯಾಕೆಂದ್ರೆ ಶ್ರಮವಹಿಸಿರ್ತೀವಲ್ಲಣ್ಣ, ಅದಕ್ಕಾಗಿ. ಈ ಪಾರ್ಟಿಯಿಂದ ಒಂದು ಪ್ರೋಗ್ರಾಮ್ ಮಾಡ್ತೀರಾ, ಸ್ಟೇಜ್ ಹಾಕಕ್ಕೆ ಬನ್ನಿ, ಮೈಕ್ ಕಟ್ಟಕ್ಕೆ ಬನ್ನಿ, ಏನು ಹೋಗ್ತೀರಾ? ಈಗ ಖಂಡಿತ ಹೋಗ್ತೀವಿ. ನಾವು ಪಕ್ಷ ನಮ್ಮ ಅಸ್ಮಿತೆ, Okay. ಪಕ್ಷ ನಮ್ಮ ಅಸ್ತಿತ್ವ, ಅದಕ್ಕಾಗಿ ಏನ್ ಬೇಕಾದ್ರೂ ಮಾಡ್ತೀವಿ. ನಳಿನ್ ಕುಮಾರ್ ಕಟೀಲ್ ಅವ್ರ ಕಾರ್ ಅಲ್ಲಾಡಿಸ್ತವ್ರು ನಾವು ದೇವದುರ್ಲಭ ಕಾರ್ಯಕರ್ತರು. ನಮಗಾಗಿ, ನಮ್ಮ ಸಿದ್ಧಾಂತಕ್ಕಾಗಿ ನಾವು ಭದ್ರಾಗಿದ್ದೇವೆ. ನಾಯಕತ್ವಕ್ಕೆ ನಾವು ವಹಿಸ್ಕೊತೇವೆ. 28ಕ್ಕೆ ಅಧಿಕಾರಕ್ಕೆ ಬರಬೇಕು. ರವಿ ಅವರ ಕ್ರಾಸ್ ವೋಟಿಂಗ್ ನಂತರ ದಿಲ್ಲಿಯಿಂದ ನಾಯಕರುಗಳು ಯಾರಾದರೂ ಮಾತಾಡಿದ್ರ? ಹೆಂಗಿದೆ ಮೂಡು? ಸಿಟ್ಟಾಗಿದ್ದಾರಾ, ಬೇಜಾರಾಗಿದ್ದಾರಾ, ಅಥವಾ ಇದು ಏನಪ್ಪ ಕರ್ನಾಟಕದ ಇಷ್ಟೇ ಹಣೆ ಬರ ಅನ್ನೋ ಥರ ಜಿಗುಪ್ಸೆಯಾಗಿದ್ದಾರಾ? ಇಲ್ಲ, ಆರಂಭದಲ್ಲಿ ಅವರಿಗೆ ವಿವರವಾಗಿ ಯಾವುದೇ ನಿಸ್ಸಂಕೋಚ ಇಲ್ಲದೆ ವರದಿ ಕೊಡು ಅಂತೇಳಿ ಹೇಳಿದರು. ಕಳಿಸಿದ್ದೀವಿ ನಾವು ಅದರಲ್ಲಿ ಯಾವುದೇ ಸಂಕೋಚನೂ ಇಲ್ಲ. ನಮಗೇನು ಇನ್ಫಾರ್ಮೇಷನ್ ಬಂದಿತ್ತು, ಇನ್ಫಾರ್ಮೇಷನನ್ನು ಕಳಿಸ್ಕೊಟ್ಟಿದ್ದೀವಿ. ಓಕೆ. ನಾವೇನು ಕಲೆ ಹಾಕಿದ ಮಾಹಿತಿಯನ್ನು ಅದನ್ನು ಮತ್ತೆ 16 ರೀತಿಯಲ್ಲಿ ಕ್ರಾಸ್ ಎಕ್ಸಾಮಿನ್ ಮಾಡಲಿಕ್ಕೆ ಬರುತ್ತೆ. ಎಸ್. ಆಮೇಲೆ ಮತ್ತೆ ಒಂದು ನಿರ್ಣಯಕ್ಕೆ ಬರ್ಬೋದು, ಉತ್ತರ ಕೊಡ್ಬೋದು ಅನ್ನೋದಾದರೆ. ಸಿಟ್ಟಾಗಿದ್ದಾರಾ, ಬೇಜಾರಾಗಿದ್ದಾರಾ, ಜಿಗುಪ್ಸೆ ಬಂದಿದೆಯಾ ಅವ್ರಿಗೆ?
ಏನು ನೋಡಿ, ಒಂದು ರಾಜಕೀಯ ಪಕ್ಷ ಇವುಗಳನ್ನೆಲ್ಲ ಎದುರಿಸ್ಕೊಂಡೇ ಬಂದಿದೆ. ಬೆಳಿಬೇಕಾದ್ರೆ ಸುಮ್ಮನೆ ಬೆಳೆದಿದೆ ಅಂತ ಅನ್ಕೊಂಬೇಡಿ, ಇವನ್ನೆಲ್ಲವನ್ನೂ ಎದುರಿಸಿದೆ. ವೋಟ್ ಫಾರ್ ನೋಟ್ ಅಂತ ಕಾಂಗ್ರೆಸ್ಸು ಪಾರ್ಲಿಮೆಂಟ್ನಲ್ಲಿ ಕ್ರಾಸ್ ವೋಟ್ ಮಾಡಿಸಿಕೊಂಡಿತ್ತು. ಕರ್ನಾಟಕದ ಸಂಸದರು ದುಡ್ಡಿಸ್ಕೊಂಡು ಅವತ್ತು ಕಾಂಗ್ರೆಸ್ ಪರವಾಗಿ ವೋಟ್ ಹಾಕಿದರು. ಇದನ್ನೆಲ್ಲ ಎಚ್ಚರಿಕೆ ವಹಿಸಬೇಕು, ಎಚ್ಚರಿಕೆ ವಹಿಸ್ತೀವಿ. ಎಸ್ ಅಣ್ಣ ನಮಸ್ತೆ, ನನ್ನ ಹೆಸರು ವಿಜಯಕುಮಾರ್ ಅಂತ, ಗಾಂಧಿನಗರ ವಿಧಾನಸಭಾ ಕ್ಷೇತ್ರ. ಅಣ್ಣ ಇಲ್ಲಿವರೆಗೂ ಏನಾಗಿದೆ ಏನಾಯಿತು ಇವತ್ತಿಂದ ಮರೆತು ಇನ್ನು ಕೇವಲ 22 ತಿಂಗಳಿದೆ ಎಲೆಕ್ಷನ್ನು. ಕಾರ್ಯಕರ್ತರು ರೆಡಿ ಇದ್ದೀವಣ್ಣ, ನೀವು ಯಾವತ್ತೇ ಕರೀರಿ ಸಮರಕ್ಕೆ ಸಿದ್ಧ. ನೀವು ನಿಜವಾಗ್ಲೂ ದೇವದುರ್ಲಭರಿ ನೀವು. ಹೌದು ಹೌದು ಹೌದು, ಅಟ್ಲೀಸ್ಟ್ ಬಿಟ್ಕೊಡಲ್ಲ, ನಾವು ಬಿಟ್ಕೊಡೋ ಅಲ್ಲಿ ನಾಯಕರುಗಳ ಎದುರಿಗೆ ನೀವು ನೆಕ್ಸ್ಟ್ ನಡೆದಿರುವ ಘಟನೆ ನಮಗೆ ಬೇಜಾರಾಗಿದೆ, ಸಿಟ್ಟು ತರ ಏನಾರು ಒಂದು ಓಕೆ ಬೇಜಾರು ಮಾಡ್ಕೊಂಡು ಕಾರ್ಯಕರ್ತರು ಏನು ಮಾಡೋಗಿದೆ? ಓಕೆ, ಏನು ಮಾಡಂಗಿದೆ ಕರೆಕ್ಟ್ ಬಿಡಿ. ಮೇಲ್ಪಂಕ್ತಿ ನಾಯಕರುಗಳು ಯಾರ್ಯಾರು ಎಲೆಕ್ಷನ್ ನಿಂತ್ಕೊಂತಿರೋ ನಾಯಕರುಗಳಿದ್ರೆ ನಿಮ್ಮಲ್ಲಿ ಒಗ್ಗಟ್ಟಾಗಿಸಿ, ನೀವು ಒಂದೇ ದೋಣಿಲಿ ಪಯಣ ಮಾಡಿ. ನಿಮ್ಮನ್ನು ಅಧಿಕಾರಕ್ಕೆ ತರ್ಸಕ್ಕೆ ನಾವಿದ್ದೀವಿ, ನೀವು ಚಿಂತನೆ ಮಾಡಬೇಡಿ. ಆ ಗೊಂದಲಗಳು ಇದನ್ನೆಲ್ಲ ನೀವು ಮರೆತು ಎಲ್ಲ ಒಂದಾಗಿ ನಿಮ್ಮನ್ನು ಅಧಿಕಾರಕ್ಕೆ ತಂದಿಲ್ಲ ಅವಾಗ ಕೇಳಿ. ಕಾರ್ಯಕರ್ತರ ಜೋಶ್ ಇನ್ನೂ ಕಮ್ಮಿ ಆಗಿಲ್ಲ ಸರ್. ನಿಮಗೇನು ಭಾವನೆ ಇದೆಯೇ ಅದೇ ನಮಗೂ ಇದೆ. ಒಂದು ಮಾಡುವಂಥ ಒಟ್ಟಾಗಿ ಹೋಗುವಂಥ ಕೆಲಸನ ನಿರಂತರವಾಗಿ ಮಾಡ್ತಾಯಿದ್ದೀವಿ. ಒಟ್ಟಾಗಿ ಹೋಗ್ತೀವಿ. ಬರೀ ಕೇವಲ ಸಾಂದರ್ಭಿಕ ಕಾರಣಕ್ಕೆ ಒಂದಾಗಬೇಕು ಅಂತಿಲ್ಲ, ಅಧಿಕಾರಕ್ಕೆ ಬರಬೇಕು ಅನ್ನೋ ಕಾರಣಕ್ಕೆ ಒಂದಾಗಬೇಕು ಅಂತಿಲ್ಲ. ನೋಡಿ, 2 ರೀತಿ ಇರುತ್ತೆ. ಆದರ್ಶ ಅಂದರೆ ಯಾವುದು? ಆದರ್ಶ ಅಂತಂದರೆ ಸಹಮತದೊಂದಿಗೆ ಕೆಲಸ ಮಾಡೋದು ಆದರ್ಶ. ಭಿನ್ನಮತ ಇದ್ದರೂ ಒಟ್ಟಾಗಿ ಕೆಲಸ ಮಾಡೋದು ಅದು ವಾಸ್ತವಿಕತೆ. ಅಂದರೆ ನಿಮಗೆ ವ್ಯಾವಹಾರಿಕವಾಗಿ ನಿಮಗೆ ಅದು ಇಲ್ಲದೇ ಇದ್ದರೆ, ನಮಗೆ ಒಟ್ಟಾಗಿ ಕೆಲಸ ಮಾಡಲ್ಲ ಅಂದರೆ ನಮಗೆ ಇನ್ಯಾರೂ ಬೇಕಾಗೇ ಇಲ್ಲ ನಮ್ಮನ್ನು ಮುಳುಗ್ಸೋದಕ್ಕೆ. ಒಟ್ಟಾಗಿ ಕೆಲಸ ಮಾಡಬೇಕು ಅಂತ ಅನ್ನೋದು ಯಾಕೆ ಅಂದರೆ, ನಾವು ನೋಡಿ ಯಾರಿಗೆ ಮನಸ್ಸಿನಲ್ಲಿ ನಾವೊಂದು ವಿಚಾರದ ಕಾರಣಕ್ಕೆ ಭಾಜಪವನ್ನು ಆರಿಸ್ಕೊಂಡಿದ್ದೀವಿ ಅಂತ ಹೇಳ್ತಾರೆ, ಅವ್ರಿಗೆ ಡಿಸ್ಪ್ಯೂಟ್ ಆಗೋಕ್ಕೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಅದ್ರ ಮೇಲೆ ತನಗೆ ಲಾಭ ಆದರೆ ಅನ್ನುವಂಥ ಆಲೋಚನೆ ಇರುವವರು ಕೂಡ ಬಂದಿದ್ದಾರೆ. ಅದು ತಪ್ಪು ಅಂತ ಹೇಳಲ್ಲ, ಯಾಕೆಂದರೆ ಎಲ್ಲರ ಹತ್ರಲ್ಲೂ ಆದರ್ಶ ಹುಡ್ಕೋಕ್ಕಾಗಲ್ಲ. ಅಷ್ಟಾದಮೇಲೂ ನನ್ನ ಲಕ್ಷ್ಮಣ ರೇಖೆ ಏನು ಅಂದರೆ ಪಕ್ಷದ ಗೆರೆಯನ್ನು ದಾಟಲ್ಲ. ಕೇವಲ ಕರ್ನಾಟಕ ಅಲ್ಲ, ಬೇರೆ ಬೇರೆ ರಾಜ್ಯದ BJPಯಲ್ಲಿ ಬಣಗಳಿದ್ದಾವೆ. ಆದರೆ ಆಯಾ ರಾಜ್ಯಗಳಲ್ಲಿ ಬೈಂಡಿಂಗ್ ಫೋರ್ಸ್ಗಳು ಇದ್ದಾವೆ. ಅನೇಕ ಕಡೆಗಳಲ್ಲಿ ಅದು RSS ಒಂದು ಬೈಂಡಿಂಗ್ ಫೋರ್ಸಾಗಿ ಕೆಲಸ ಮಾಡುತ್ತೆ. ಬಟ್ ಕರ್ನಾಟಕ BJPಯ ಬಣಗಳನ್ನು ಒಂದುಗೂಡಿಸುವಂಥ ಫೆವಿಕಾಲ್ ಇನ್ನೂ ನಿರ್ಮಾಣನೇ ಆಗಿಲ್ಲ. ಇಲ್ಲಿ ಕೆಲವರು ಹೇಳ್ತಾರೆ RSSೇ ಒಂದು ಪಕ್ಷದ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದೆಯಾ ಅಂತ ಅನ್ನಿಸ್ತಾ ಇದೆ ಅಂತ. ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವತ್ತೂ ಒಂದು ಪಕ್ಷದ ರೀತಿಯಲ್ಲಿ ಯೋಚನೆ ಮಾಡಲ್ಲ. ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಸಂಘವನ್ನು ರಾಜಕೀಯ ಪಕ್ಷವಾಗಿ ಪರಿವರ್ತನೆ ಮಾಡಿ ಅಂತ ಹೇಳಿದಾಗ ಭಾಳ ಸ್ಪಷ್ಟವಾಗಿ ಅವತ್ತಿನ ಸರಸಂಘ ಚಾಲಕರಾಗಿದ್ದಂಥ ಮಾನನೀಯ ಗುರೂಜಿ ಗೋಳ್ವಲ್ಕರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಸಂಘ ರಾಜಕೀಯ ಪಕ್ಷ ಆಗಲ್ಲ. ನಮ್ಮ ಸ್ಥಾಪನೆಯ ಉದ್ದೇಶನೇ ಬೇರೆ. ನಮ್ಮದು ಕೇವಲ ಸೀಮಿತವಾಗಿರೋದು ವ್ಯಕ್ತಿಗೆ ಸಂಸ್ಕಾರ ಕೊಡೋದು, ರಾಷ್ಟ್ರಭಕ್ತಿನ ಮೂಡಿಸೋದು. ನೀವು ಯಾರು ಬೇಕಾದರೂ ರಾಜಕೀಯ ಪಕ್ಷವನ್ನು ಪ್ರಾರಂಭಿಸಿ ಓಕೆ ಅನ್ನೋ ಮಾತನ್ನು ಅವತ್ತೇ ಹೇಳಿದರು. ಹಾಗಾಗಿ ಸಂಘ ರಾಜಕೀಯ ಪಕ್ಷ ಅಲ್ಲ. ಯಾಕೆ ಸ್ಟೇಟ್ BJPಯ ಬಣಗಳನ್ನು ಯಾಕೆ ಒಂದುಗೂಡಿಸೋದಾಗ್ತಾ ಇಲ್ಲ? ಸಂಘದ ಹಿರಿಯರಿಗೂ ಯಾಕೆ ಆಗ್ತಾ ಇಲ್ಲ ಇದು? ನಮಗೆ ನಿಮಗೆ ನಾವು ಒಂದಾಗಬೇಕು. ಒಟ್ಟಾಗಿ ಈಗೆಲ್ಲ ಸಂದರ್ಭದಲ್ಲೂ ಭಿನ್ನಮತದೇ ಮುಂದುವರೆದಿದೆ ಅಂತ ಅನ್ನೋದನ್ನು ನಾನು ಒಪ್ಕೊಳ್ಳಲ್ಲ. ಯಾಕೆಂದರೆ ಒಳಗಡೆ ಇರೋನಾಗಿ ನಾನು ಹೇಳೋದು, ಕೆಲವೊಮ್ಮೆ ಒಟ್ಟಾಗಿ ಹೋಗಿದ್ದೀವಿ, ಎಲ್ಲ ಕಾಲಕ್ಕೂ ಒಟ್ಟಾಗಿ ಹೋಗಬೇಕು. ಸಂಘಕ್ಕೆ ಸ್ಟ್ರಾಂಗ್ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಇದಾವ ಕರ್ನಾಟಕದ ದೃಷ್ಟಿಯಲ್ಲಿ? ಈ ವ್ಯಕ್ತಿ ಒಳ್ಳೆಯವನು, ಈ ವ್ಯಕ್ತಿ ಸರಿ ಇಲ್ಲ, ಈ ಥರದ ಸಂಘಕ್ಕೆ ತನ್ನದೇ ಆದಂಥ ಪ್ರಯಾರಿಟಿಗಳಿದ್ದಾವೆ. ನೀವು ರಾಂಗ್ ಅಡ್ರೆಸ್ಸಿಗೆ ಪ್ರಶ್ನೆ ಕೇಳ್ತಾ ಇದ್ದೀರಿ. ನಾನು ಅದಕ್ಕೆ ಉತ್ತರ ಕೊಡೋದಕ್ಕೆ ಯೋಗ್ಯ ವ್ಯಕ್ತಿ ಅಲ್ಲ. ನಾವು ಸಂಘದ ವಕ್ತಾರರು ಅಂತ ಹೇಳ್ಕೊಂಡು ಇಲ್ಲಿ ಯಾರು ಬಂದು ಕೂತ್ಕೊಳ್ಳೋದಿಲ್ಲ. ಇನ್ಯಾರನ್ನು ಕೇಳೋಣ? ನಮ್ಗದು ಗೊತ್ತಿಲ್ಲ. ನಿಮಗೆ ಕಾಂಗ್ರೆಸ್ ಪಾರ್ಟಿಯಿಂದ ಸರ್ ಅಮಿತ್ ಶಾ ಅವ್ರಿಗೆ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಚಾಲೆಂಜ್ ಮಾಡಿದ್ದಾರೆ ಸರ್ DK ಶಿವಕುಮಾರ್ ಅವರು. ನೀವೇನೇ ಚಾಣಕ್ಯದಾದರೂ ಕರ್ನಾಟಕದಲ್ಲಿ ಪಾಲಿಟಿಕ್ಸಲ್ಲಿ ನಾನೇ ಕಣಪ್ಪ ಚಾಣಕ್ಯ ಅನ್ನೋದಕ್ಕೆ ಒಂದು ಎಕ್ಸಾಂಪಲು 5 MLC ಎಲೆಕ್ಷನ್ ನಾವು ಗೆದ್ದಿರೋದು ಸರ್. ಆಮೇಲೆ ಬರೀ 3 ಕ್ರಾಸ್ ವೋಟಿಂಗ್ ಅಲ್ಲ ಸರ್, ನಿಮ್ಮ ಮೇಲೆ ಮೋರ್ ದೆನ್ 5 ನಂಬರ್ಸ್ ಕೂಡ ಕರೆಕ್ಟಾಗಿದೆ ಕ್ರಾಸ್ ವೋಟಿಂಗ್ ಮಾಡೋದಕ್ಕೆ. ಆಮೇಲೆ ಇದಕ್ಕೆ ನೆಕ್ಸ್ಟ್
3 ಜನ ಅಲ್ಲ 5 ಜನ ಮೇಲೆ ರೆಡಿ ಆಗಿದ್ರು ಸರ್ ಕ್ರಾಸ್ ವೋಟಿಂಗ್ ರೆಡಿ ಆಗಿದ್ದರು. ಕರೆಕ್ಟಾಗಿ ರೆಡಿ ಆಗಿದ್ರು. ನಮಗೆ ಗೆಲ್ಲಕ್ಕೆ 3 ಸಾಕು ಅಂತ ಹೇಳಿರೋದು. ಕುಸ್ತಿ ಮುಗಿದಿಲ್ಲ, ಮತ್ತು ಇದಕ್ಕೆ ಇನ್ನೂ ಇದೆ ಕುಸ್ತಿ. ಆ ಜಂಗಿ ಕುಸ್ತಿಯಲ್ಲಿ ಈಗ ಮೇಲಿದ್ದೀವಿ ಅಂತ ಮಾತ್ರಕ್ಕೆ ಇದೇ ಫೈನಲ್ ಅಂತ ಯಾಕೆ ಅನ್ಕೋತೀರಿ? ರಾಜಕಾರಣ ಇದು ಇವತ್ತಿಗೆ ಮುಗಿದೋಗಿದೆ ಅಂತ ಅನ್ಕೋಬೇಡಿ. ಹೀಗೆ ದೇಶದಲ್ಲೂ ಒಂದು ಕಾಲದಲ್ಲಿ ಮೀಸೆ ತಿರುತ್ತಾ ಇದ್ದರು. ಏನಾಗಿದೆ ದೇಶದಲ್ಲಿ? ಅಹಮದ್ ಪಟೇಲ್ ಹೇಳಿದ್ದೇ ನಡೆಯುತ್ತೆ ಅನ್ನೋ ಒಂದು ಕಾಲ ಇತ್ತು. ಬಟ್ ಸಿ ಟಿ ರವಿ ಅವರ ಒಂದು ತಿಂಗಳ ಹಿಂದೆ ನಾವು ಆದರೆ ನಾವು ಇದಕ್ಕೆ ಇವತ್ತೇ ಉತ್ತರ ಕೊಡಬೇಕಾಗಿಲ್ಲ. ಕಾಲವೇ ಸಾರ್ವಭೌಮ, ಯಾರೂ ಸಾರ್ವಭೌಮರಕ್ಕಾಗಲ್ಲ ಕಾಲದ ಮುಂದೆ. ಡಿ ಕೆ ಶಿವಕುಮಾರ್ರವರಿಗೂ ಕಾಲದ ಸಾರ್ವಭೌಮತೆ ಇದೆ. ಕಾಲವನ್ನು ಮೀರಿದವರು ಅಂತ ಅವರು ಭಾವಿಸಿದರೆ, ಇಂಥ ಭಾವಿಸ್ತವ್ರು ಎಷ್ಟೋ ಜನ. ನೀವು ಡಾಕ್ಟರ್ ರಾಜ್ಕುಮಾರ್ದು ಒಂದು ಪಿಕ್ಚರ್ ಹಾಡು ಕೇಳಿದ್ದೀರಲ್ಲ, ಏನದು? ಮೀಸೆ ಹೊತ್ತು ಮೆರೆದವರೆಲ್ಲ ಏನಾದರೂ ಹಾಗೆ. ಒಂದು ತಿಂಗಳಿಂದ ನಾವೇನು ಚರ್ಚೆ ಮಾಡ್ತಾ ಇದ್ವಿ ಸರ್? ನಾಯಕತ್ವ ಬದಲಾವಣೆ, ಕಾಂಗ್ರೆಸ್ಸಿನಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆಯ ಬಗ್ಗೆ. ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿಬಿಟ್ರೆ ಅಹಿಂದ ಮತಗಳ ಡಿಸ್ಟರ್ಬ್ ಆಗಿಬಿಡ್ತವೆ, ಕುರುಬ ಮತಗಳು ಒಡೆದು ಹೋಗ್ಬಿಡ್ತವೆ. ಆ ಅಣೆಕಟ್ಟೆ ಓಪನ್ ಆದರೆ ಬಿ ಜೆ ಪಿ ಅದನ್ನು ತೆಗೆದುಕೊಳ್ಳೋದು ಹೆಂಗೆ, JDS ತೆಗೆದುಕೊಳ್ಳೋದಕ್ಕಾಗತ್ತಾ? ಇದನ್ನು ಚರ್ಚೆ ಮಾಡ್ತಾ ಇದ್ವಿ ನಾವು. ಮೋಸ್ಟ್ ಪಾಪ್ಯುಲರ್ ಒಬ್ಬ ಮಾಸ್ ಲೀಡರ್ ಕೆಳಗಿಳಿದಾಗ ಏನೇನಾಗ್ಬಿಡುತ್ತೆ ರಾಜಕಾರಣದಲ್ಲಿ, ಜಾತಿ ಪಾಲಿಟಿಕ್ಸ್ ಹೆಂಗೆ ಬದಲಾಗುತ್ತೆ, ಅದನ್ನು ಚರ್ಚೆ ಮಾಡ್ತಾ ಇದ್ವಿ. ಒಂದು ತಿಂಗಳಲ್ಲಿ ಎಲ್ಲ ಬದಲಾವಣೆ. ಈಗ ಚರ್ಚೆ ಮಾಡ್ತಾ ಇರೋದೇನು? BJPಯ ಒಗ್ಗಟ್ಟು, BJPಯ ಭಿನ್ನಮತ. ಡಿ ಕೆ ಶಿವಕುಮಾರ್ ಬೇರೆಯದೇ ಲೀಗಿನೊಂದಿಗೆ ಅವರು ಆಡಳಿತವನ್ನು ಆರಂಭಿಸಿದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಭಗವಂತ ಅವಕಾಶ ಕೊಟ್ಟಿದ್ದಾನೆ, ಒಳ್ಳೇದಾಗಲಿ ಅಂತ ಆಶಯವನ್ನು ವ್ಯಕ್ತಪಡಿಸ್ತೀವಿ. ಓಕೆ, ರಾಜ್ಯಕ್ಕೆ ಒಳ್ಳೇದು ಮಾಡಲಿ ಅಂತ, ರಾಜ್ಯಕ್ಕೆ ಅವರ ಕಾಲಘಟ್ಟದಲ್ಲಿ ಒಳ್ಳೇದು ಮಾಡಲಿ ಅಂಥೇಳಿ ಹೇಳ್ತೀವಿ. ಒಳ್ಳೇದು ಮಾಡಿದ್ರೆ ಒಳ್ಳೆ ಫಲ ಸಿಗುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟ ಫಲವನ್ನು ಅನುಭವಿಸ್ಬೇಕಾಗತ್ತೆ. ನಿಮಗೆ ಒಂದು ಮಾತನ್ನು ನೆನಪು ಮಾಡೋಕ್ಕೆ ಬಯಸ್ತೇನೆ. ಬಂಗಾರಪ್ಪನವರು ಮುಖ್ಯಮಂತ್ರಿ ಆದರು. ಈಸ್ಟ್ಮನ್ ಕಲ್ಲರ್ ಬಂಗಾರಪ್ಪನವರು ಸೂಜಿಗಲ್ಲಿನಂತೆ ಜನರನ್ನು ಸೆಳೀತಾ ಇದ್ರು. ಹಿ ವಾಸ್ ಮಾಸ್ ಲೀಡರ್. ಸೂಜಿಗಲ್ಲಿನಂತೆ ಜನರನ್ನು ಸೆಳೀತಾ ಇದ್ರು. ಕರ್ನಾಟಕದಲ್ಲಿ ರಾಮಕೃಷ್ಣ ಹೆಗಡೆ ಅವ್ರನ್ನೂ ಸೋಲಿಸ್ಬಿಟ್ರು 91 ಲೋಕಸಭಾ ಚುನಾವಣೆಯಲ್ಲಿ. ಅದು ಬಾಗಲಕೋಟೆ ಒಳಗೆ. ಸಿದ್ದರಾಮೇಗೌಡರು ಗೆದ್ದರು. ಸ್ವೀಪ್ 94ರಲ್ಲಿ ಏನಾಯಿತು? ನೀವು ಈ ಅಸೆಸ್ ಮಾಡೋದಕ್ಕೆ ಟೂ ಅರ್ಲಿ. ಓಕೆ, ಈಸ್ಟ್ಮನ್ ಕಲ್ಲರ್ ಆಗಿದ್ದಂಥ ಬಂಗಾರಪ್ಪನವರೇ ತನ್ನ ಪಕ್ಷದ ಒಳಗಡೆ ಇಳಿದು ಅವರು ಬೇರೆ ಪಕ್ಷ ಕಟ್ಟಬೇಕಾಯ್ತು. ಕಾಂಗ್ರೆಸ್ನಲ್ಲಿ ಅವರು 94ರ ವಿಧಾನಸಭಾ ಚುನಾವಣೆಯಲ್ಲಿ ಅವರು KCP ಕಟ್ಟಿದ್ರು. ಈಗ ಯಾಕೆ ನೀವು ಈಗಲೇ ಹೇಳ್ತಾ ಇದ್ದೀರಿ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನಲ್ಲಿ ಇರ್ತಾರೋ ಇಲ್ವೋ? ಮತ್ತು ಮಾಸ್ ಲೀಡರ್ನ ಇಳಿಸಿದಾಗ ಅಂತ ಒಂದು ಪ್ರಶ್ನೆ ಅರ್ಥಕ ಚಿಹ್ನೆ ಇಟ್ರಿ. ಸ್ವಲ್ಪನೂ ಜ್ವರ ಬರದೇ ಇದ್ದರೆ ಡೇಂಜರ್ ಇದೆ ಅಂತ ಅರ್ಥ. ಸ್ವಲ್ಪ ಶೀತ ನೆಗಡಿ ಜ್ವರ ಬಂದರೆ ಇಮ್ಯುನಿಟಿ ಡೆವಲಪ್ ಆಗುತ್ತೆ. ಏನೂ ಬರದೇ ಇದ್ದರೆ ಮತ್ತೆ ನಿಮಗೆ ಮೆಡಿಕಲ್ ಲ್ಯಾಂಗ್ವೇಜಲ್ಲಿ ಹೇಳೋದು ಅಂತ ಹೇಳಿದ್ರೆ ಪೇಷಂಟೇ ಡಮ್ ಅಂದ್ಬಿಡ್ಬೋದು. ಹುಷಾರಾಗಿರಿ. ಯಾಕೆಂದರೆ ಅಸಹನೆ ಇದೆಯಲ್ಲ, ಮೌನಕ್ಕೆ 2 ಥರ ಇರುತ್ತೆ. ಸಹಜ ಮೌನನೋ ಅಸಹನೆಯ ಒಳಗಡೆಯ ಮೌನದ ಕುದಿತವೋ ಗೊತ್ತಾಗಲ್ಲ ನಿಮಗೆ. ಅದು ಗೊತ್ತಾಗಕ್ಕೆ ಟೈಮ್ ತೊಗೋಬೇಕು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರೆ ನಿಮಗೆ ಹೋರಾಟ ಮಾಡೋದಕ್ಕೆ ಒಂದಷ್ಟು ವಿಷಯಗಳು ಸಿಗ್ತಾ ಇದ್ವು ಸರ್. ಮುಸ್ಲಿಂ ತುಷ್ಟೀಕರಣ ಮಾಡ್ತಾ ಇದ್ದಾರೆ, ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ಮಾಡ್ತಿದ್ದಾರೆ, ಅದಾಯಿತು ಏನೋ ಒಂದಷ್ಟು ಹೋರಾಟಕ್ಕೆ ವಿಷಯ ಸಿಗ್ತಿತ್ತು. ಅಲ್ಲಿ ನಿಮಗಿಂತ ದೊಡ್ಡ ಹಿಂದೂ ರೀತಿಯಲ್ಲಿ ಬಂದು ಕೂತ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸದ್ಗುರು ಆಶ್ರಮಕ್ಕೆ ಶಿವರಾತ್ರಿ ಕಾರ್ಯಕ್ರಮಕ್ಕೂ ಹೋಗ್ತಾರೆ. AICC ಅಧ್ಯಕ್ಷರು ಅಲ್ಲಿ ಹೋದ್ರೇನು ಉದ್ಯೋಗ ಸಿಗುತ್ತೇನ್ರಿ ಅಂತ ಹೇಳಿದ ಮೇಲೂ ಕುಂಭಮೇಳಕ್ಕೆ ಹೋಗಿ ಸ್ನಾನ ಮಾಡ್ತಾರೆ. ಅವರು ಅಜ್ಜಯ್ಯನ ಪರಮ ಭಕ್ತರು. ಇಲ್ಲಿ ತನಕ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಯಾರೂ ಕೂಡ ವೇದಿಕೆಯ ಮೇಲೆ ಆರಾಧ್ಯ ದೈವವನ್ನು ತಂದು ಇಟ್ಕೊಂಡವರಲ್ಲ. ಇವರು ಬಂದು ತಂದು ಇಟ್ಕೋತಾರೆ. ನಿಮ್ಗೆ ಏನು ಇಶ್ಯೂ ಕೊಡ್ತಾರೆ ಅವ್ರು ಹೋರಾಟ ಮಾಡೋದಕ್ಕೆ ಅಂತ? ಭ್ರಷ್ಟಾಚಾರ ಒಂದು ಇಶ್ಯೂ ಅಲ್ವಾ? ಗೃಹಲಕ್ಷ್ಮಿ ನಕಲಿ ಖಾತೆಗಳಿಗೆ ಹಣ ಹೋಗಿರೋದು ಇಶ್ಯೂ ಅಲ್ವಾ?
ಭ್ರಷ್ಟಾಚಾರ ನಿಲ್ಲಿಸ್ತಾರಾ? ನೀವು ನೋಡ್ತಾ ಇರಿ, ಭ್ರಷ್ಟಾಚಾರ ಚರಮಸೀಮೆಗೆ ತಲುಪಿದೆ ಅಂತ ಕಾಂಗ್ರೆಸ್ನವರೇ ಮಾತಾಡೋ ಸ್ಥಿತಿ ಬರುತ್ತೆ. ನೀವು ಟ್ರ್ಯಾಕ್ ರೆಕಾರ್ಡ್ ನೋಡ್ರಿ. ಅವರು ಬೆಂಗಳೂರಿನ ಉಸ್ತುವಾರಿ ಸಚಿವರಾಗಿದ್ದರು, ಉಪಮುಖ್ಯಮಂತ್ರಿಯಾಗಿ. ಚೇಂಜ್ ಆಫ್ ಲ್ಯಾಂಡ್ ಯೂಸಿಗೆ ಅಡಿಗೆ 200 ರೂಪಾಯಿ ಲಂಚ. ಎಲ್ಲಿಗೆ ಹೋಗ್ತಿತ್ತು ದುಡ್ಡು? ಎಲ್ಲಿಗೆ ಹೋಗ್ತಾ ಇತ್ತು? ನೀವು ತಡೀರಿ ಸ್ವಲ್ಪ. ನೀವೇನಂದರೆ ಈಗ ಹಿಂಗೆ ನಿಮಗೆ ಏನೇ ಹೇಳ್ಬೋದು. ಈಗ ತೋಳನ ಕೈಯಲ್ಲಿ ಕುರಿ ಮಂದೆ ಸುರಕ್ಷಿತವಾಗಿರೋಕ್ಕೆ ಸಾಧ್ಯನಾ? ನಾನಿದ್ದೀನಿ, ಧೈರ್ಯವಾಗಿರಿ, ಕುರಿಮಗಳೇ, ನೀವು ಯಾರು ಹೆದರಬೇಡಿ. ಅಧಿಕಾರಿಗಳ ಸಭೆ ಕರೆದು ಹೇಳಿದ್ರು ಅವ್ರು 10 ರೂಪಾಯಿ ಲಂಚ ಮುಟ್ಟಂಗಿಲ್ಲ ಯಾರು ಅಂತ ಹೇಳಿದಾರೆ ಅವರು. ಬೇರೆ ಯಾರಿಗೂ ಕೊಡೋಂಗಿಲ್ಲ ಅಂತ ಹೇಳಿರಬೇಕು. ನೀವು ಈಗ ನಿಮಗೆ ತೋಳ ಸಭೆ ಕರೆದು, ಕುರಿ ಮಂದೆ ಸಭೆ ಕರೆದು, ನಾನಿದ್ದೀನಿ, ಧೈರ್ಯವಾಗಿರಿ, ಏನೂ ಹೆದರಬೇಡಿ ಅಂತ ಅಂದರೆ ಆ ತೋಳನ ಕೈಯಲ್ಲಿ ಕುರಿ ಮಂದೆ ಸುರಕ್ಷಿತವಾಗಿರೋದಕ್ಕೆ ಸಾಧ್ಯನಾ? ಹಾಗೆಯೇ ಭ್ರಷ್ಟಾಚಾರವನ್ನು ಹಾಸಿ ಹೊದ್ದುಕೊಂಡ ಒಂದು ವ್ಯವಸ್ಥೆಯಲ್ಲಿ ನೀವು ಭ್ರಷ್ಟಾಚಾರ ರಹಿತ ಆಡಳಿತ ಕೊಡ್ತೀನಿ ಅಂತ ಅನ್ನೋದಕ್ಕೆ ಸಾಧ್ಯನಾ? ಇವ್ರು ಯಾರೂ ಅರೆಬೆತ್ತಲೆ ಫಕೀರರಲ್ಲ, ಹಣದ ಬಗ್ಗೆ ನಿರ್ಮೋಹಿಗಳು ಅಲ್ಲ. ನಿಮ್ಮಲ್ಲಿದ್ದಾರ ನಿರ್ಮೋಹಿಗಳು? ನಾನು ಹೇಳ್ತೀನಲ್ಲ, ಹಣದ ಈ ಭ್ರಷ್ಟಾಚಾರವನ್ನು ಬಂಡತನದಿಂದ ಸಮರ್ಥನೆ ಮಾಡಿಕೊಳ್ಳೋ ಸ್ಥಿತಿಯಲ್ಲಿ ನಾವ್ಯಾರೂ ಇಲ್ಲ. ನಿಮಗೆ ಈಗಲೇ ಅಸೆಸ್ ಮಾಡಿದ್ರೆ, ಈಗಲೇ ಏನಾದ್ರು ಹೇಳಿದ್ರೆ ಹೊಟ್ಟೆ ಕಿಚ್ಚಿಗೆ ಹೇಳ್ತಾರೆ ಅಂತ ಅಂತಾರೆ. ನಿಮ್ಮ ಟೋನೆ ಇನ್ನು 6 ತಿಂಗಳ ನಂತರ, 1 ವರ್ಷದ ನಂತರ ನೀವೇ ಹೇಳ್ತೀರಲ್ಲ, ನೋಡೋಣ. ಅಂಥ ಕಾಂಗ್ರೆಸ್ನವರ ಜೊತೆಗೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇದೆ ಅಂತ ಬರೀ ನಿಮ್ಮ ಕಾರ್ಯಕರ್ತರಲ್ಲ ಸರ್, ನಿಮ್ಮ ಲೀಡರ್ಸ್ ಮಾತಾಡ್ತಿದ್ದಾರೆ. ಈ ಚುನಾವಣೆಯನ್ನು ನಾವು ಸೋತದ್ದೇ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ನ ಕಾರಣಕ್ಕಾಗಿ. ಹೇಳಿದ ನಾಯಕರ ಹೆಸರು ಹೇಳ, ನಾನು ನಿಮ್ಮಲ್ಲಿರುವಂಥ ಮಾತಿದು. ಆ ಥರದ್ದು ಒಂದು ಪರ್ಸೆಪ್ಷನ್ ಡೆವಲಪ್ ಆಗಿದೆ. ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸೇ ಇದೆ ಅಂತ ನನಗೆ ಅನ್ಸೋದಿಲ್ಲ. ಒಂದು ಪರ್ಸೆಪ್ಷನ್ ಡೆವಲಪ್ ಆಗಿದೆ. ಮತ್ತು ಇಷ್ಟರ ಮೇಲೂ ನಮಗೊಂದು ಅನುಭವ ಇದೆ. ಏನೇ ಮ್ಯಾನೇಜ್ ಮಾಡಿದ್ರೂ ಎಲೆಕ್ಷನ್ ಟೈಮಿಗೆ ಅದು ಸ್ಫೋಟ ಆಗೇ ಆಗುತ್ತೆ. ಆವಾಗ ಈ ಮ್ಯಾನೇಜ್ಮೆಂಟ್ ನಡೆಯಲ್ಲ. ಈಗ ನಮ್ಮವರು ಎಲ್ಲ ಮ್ಯಾನೇಜ್ ಮಾಡಿದ್ದೀವಿ ಅಂತ ಹೇಳೋರು ಎಲೆಕ್ಷನ್ ಟೈಮಲ್ಲಿ ಮುಚ್ಚಿಡೋಕ್ಕಾಯ್ತಾ? ಹಾಗೆ ಯಾವುದೂ ನಡೆಯಲ್ಲ. ಎಲೆಕ್ಷನ್ ಟೈಮಲ್ಲಿ ಅದು ಸ್ಫೋಟ ಆಗುತ್ತೆ. ಮುಚ್ಚಿಟ್ಟಷ್ಟು ಈ ಡಬಲ್ ಫೋರ್ಸಲ್ಲಿ ಹೊರಗಡೆ ಬರುತ್ತೆ. KPCC ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾತಾಡೋದು. ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದಾಗ BJP ಹಿರಿಯ ನಾಯಕರಿಗೆ ಯಾರಿಗೂ ಕೂಡ ಒಮ್ಮತ ಇರಲಿಲ್ಲ, ಸಹಮತ ಇರಲಿಲ್ಲ, ಅಸಹನೆ ಎದ್ದು ಕಾಣ್ತಾ ಇತ್ತು. ಈ ಒಂದು ಟೈಮ್ ನೋಡಿ ಕಬ್ಬಣ ಕಾದಾಗ ಬಾರಿಸ್ಬಿಡೋಣ ಅಂತ ಬಾರಿಸಿದ್ರ ಅಂತ ಒಂದು ಪ್ರಶ್ನೆ. ಅಲ್ಲ, ನೀವು ಕೇಳ್ತಿರೋದನ್ನು ನೋಡಿದ್ರೆ ಇದೇ ಪ್ರಶ್ನೆ ನಮಗೂ ಹೇಳ್ತಾ ಇದ್ದಾರೆ. DK ಶಿವಕುಮಾರ್ ಆಗಿರೋದು ಯಾರಿಗೂ ಇಷ್ಟ ಇಲ್ಲ, ಕಾಂಗ್ರೆಸ್ನವರಿಗೆ ಏನೋ ಮೇಲ್ನೇವ್ರು ಹೇಳಿದ್ದಾರೆ ಅಂತ ಸಹಿಸ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ನೀವು ಯಾವಾಗ ಕಬ್ಬಣ ಕಾಯಿಲಿ ಏನು ಕಾಯ್ತಾ ಇದ್ದೀರಾ? ನಮ್ಮಲ್ಲಿ ನನ್ನ ರಾಜಕೀಯ ಜೀವನದಲ್ಲಿ 94ರ ವಿಧಾನಸಭಾ ಚುನಾವಣೆಗೆ ಟಿಕೆಟ್ ಕೇಳಿದ್ದನ್ನು ಹೊರತುಪಡಿಸಿದರೆ ಆಮೇಲೆ ಯಾವತ್ತೂ ನಾನು ಪಕ್ಷದಲ್ಲಿ ಏನನ್ನೂ ಕೇಳಿಲ್ಲ. ಮತ್ತು ಪಕ್ಷ ನಮ್ಗೆ ಯಾವುದೇ ರೀತಿಯ ಅನ್ಯಾಯನೂ ಮಾಡಿಲ್ಲ. ಒಟ್ಟಿನಲ್ಲಿ ಅಸಹನೆ ಇತ್ತು. ಅದು ನಿಮ್ಮ ಮುಖ್ಯಮಂತ್ರಿ ಆಗ್ಬೇಕಂತ 2 ಜನ ಮಾತಾಡಿದ್ರು ನಿಮ್ಮಲ್ಲಿ. ಈಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಮೇಲ್ನೋಟಕ್ಕೆ ಒಮ್ಮತ ಅಂತ ಕಂಡ್ರೂ ಒಳಗೇನು ನಡೆದಿದೆ ಅನ್ನೋದು ನಿಮ್ಮ ಕಾಂಗ್ರೆಸ್ನವ್ರ ಹತ್ರ ಕೇಳಿ ಹೇಳ್ತಾರೆ. ಬಹಿರಂಗವಾಗಿ ಯಾರು ಹೇಳಿಲ್ವಲ್ಲ ಸರ್. ಈಗ ನೋಡಿ, 12 ಜನಕ್ಕೆ ಖಾತೆ ಹಂಚಿದ್ದೆ. ರಾಮಲಿಂಗಾರೆಡ್ಡಿಯವರು ಬಹಿರಂಗ ಪತ್ರ ಬರೆದಿದ್ದು, ರಾಜೀನಾಮೆ ಕಳಿಸಿದ್ದು ಇದೆಲ್ಲ ಸುಳ್ಳ? ಹಿರಿಯ ನಾಯಕರು ಹೋಗಿ ಮನವೊಲಿಸಿದ್ದು ಸುಳ್ಳ? ಕೃಷ್ಣ ಬೈರೇಗೌಡರು ಚಾರ್ಜೇ ತಗೊಳ್ಳಲ್ಲ ಅಂಥೇಳಿ ಡೆಲ್ಲಿಗೆ ಹೋಗಿದ್ದು ಸುಳ್ಳ? ಅಂದರೆ ನೀವು ಯೋಚನೆ ಮಾಡಿ, ಹಿರಿಯ ನಾಯಕರುಗಳ ಮೊದಲನೇ ಈ 12 ಜನರಲ್ಲೇ ಈ ಥರದ್ದು ಇದೆ ಅನ್ಬೇಕಾದ್ರೆ, ಇನ್ನೂ ಪೂರ್ಣ ಪ್ರಮಾಣದ ಎಕ್ಸ್ಪೆನ್ಷನ್ ಆದಮೇಲೆ, ಇಷ್ಟಾದಮೇಲೂ ನಾವೇನು ಬಯಸ್ತೀವಿ ಅಂದರೆ ಸರ್ಕಾರ ಚೆನ್ನಾಗಿ ನಡ್ಕೊಂಡು ಹೋಗಲಿ, ಒಳ್ಳೆ ಕೆಲಸ ಮಾಡಲಿ, ಭ್ರಷ್ಟಾಚಾರ ರಹಿತ ಆಡಳಿತ ಕೊಡಲಿ, ತಿನ್ನೋವಷ್ಟು ತಿಂದಮೇಲಾದ್ರೂ ವೈರಾಗ್ಯ ಮೂಡಲಿ, ಇದು ನಾವು ಬಯಸ್ತೀವಿ. ಆದರೆ ಒಂದೇನು ಅಂದರೆ, ಈ ಊಟ ಆದರೆ ಸಾಕು ಅನಿಸ್ಬಿಡುತ್ತೆ. ಈ ಹಣ, ಆಸ್ತಿ, ಭೂಮಿ ಸಾಕಾಗುವಂತ ಅನ್ಸಲ್ವಂತೆ.
ಸಿ ಟಿ ರವಿಯವರ ವಿಧಾನ ಪರಿಷತ್ ಕ್ರಾಸ್ ವೋಟಿಂಗ್ನ ಮೊದಲು ಮತ್ತು ನಂತರ ನಿಮ್ಮ ಅನೇಕ ನಾಯಕರುಗಳ ಜೊತೆಗೆ ಮಾತಾಡಿದೆ ನಾನು. 2028ರ ಚುನಾವಣೆಗೆ ಸಂಬಂಧಪಟ್ಟಂತೆ ಅವರಿಗಿರುವ ಏಕೈಕ ಭರವಸೆ ಏನು ಗೊತ್ತಾ? ಆ ನಾಯಕರುಗಳಿಗೆ ಸಿದ್ದರಾಮಯ್ಯನವರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಅಂತ. ಸಿದ್ದರಾಮಯ್ಯನವರು ಏನೋ ಮಾಡ್ತಾರೆ, ಅದರ ಲಾಭ ಬಿ ಜೆ ಪಿಗಾಗತ್ತೆ, ಈ ನಿರೀಕ್ಷೆಯಲ್ಲಿದ್ದಾರೆ. ನಾನು ಅದನ್ನು ಒಪ್ಪೋದಿಲ್ಲ. ನಾವು ಪರ್ಯಾಯ ಮಾದರಿಯನ್ನು ಜನರ ಮುಂದೆ ಇಡಬೇಕು, ಜನಪರ ಹೋರಾಟ ಮಾಡಬೇಕು. ಹೋರಾಟ ಮಾಡಲಿಕ್ಕೆ ಬೇಕಾದಂಥ ವಿಪುಲವಾದ ಅವಕಾಶವನ್ನು ನಿತ್ಯ ಮಾಡಿಕೊಡ್ತಾ ಇದ್ದಾರೆ. ನಾವು ಜನರ ವಿಷಯವನ್ನು ತೆಗೆದುಕೊಂಡು ಹೋರಾಟ ಮಾಡಬೇಕು. 23 ಲಕ್ಷ ಜನರಿಗೆ ಪಿಂಚಣಿ ನಿಲ್ಲಿಸಿದ್ದಾರೆ. ಗಂಭೀರವಾಗಿ ತಗೊಂಡು ಹೋರಾಟ ಮಾಡಬೇಕು. ಅರ್ಹರಿಗೆ ಕೊಡ್ತೀವಿ ಅಂತಾರಲ್ಲ ಅವರು, ಅರ್ಹರಿಗೆ ಕೊಡ್ತೀವಿ, ಅನರ್ಹರಿಗೆ ನಿಲ್ಲಿಸ್ತೀವಿ ಅಂತಾರೆ. ಯಾರು ಅರ್ಹರು ಯಾರು ಅನರ್ಹರು ಅಂತ ತೀರ್ಮಾನ ಮಾಡುವಂಥ ಸ್ಪಷ್ಟತೆನೇ ಇವ್ರ ಹತ್ರ ಇಲ್ಲ. ಇದ್ದಕ್ಕಿದ್ದಂಗೆ ಕೊಡ್ತಿರೋದು ನಿಲ್ಲಿಸಿದರೆ ಅದರ ಮೇಲೆ ಅವಲಂಬಿತರಾಗಿರೋರ ಗತಿ ಏನಾಗಬೇಕು? ಗಂಭೀರವಾಗಿ ನಮಗೆ ಹೋರಾಟ ಮಾಡಲಿಕ್ಕೆ ನೋಡಿ, ಜನಪರವಾಗಿ ಹೋರಾಟ ಮಾಡೋದಕ್ಕೆ ಸಾಕಷ್ಟು ಇಶ್ಯೂಗಳಿದ್ದಾವೆ. ಎತ್ತಿನ ಹೊಳೆ ಯೋಜನೆ 24,000 ಕೋಟಿ ರೂಪಾಯಿನ ವೆಚ್ಚದ ಯೋಜನೆ, ಹತ್ತಿರ 19,000 ಕೋಟಿ ರೂಪಾಯಿ ಹಣ ಖರ್ಚಾಗಿದೆ. ತುಮಕೂರಿಗೂ ನೀರು ಬರಲಿಲ್ಲ, ಕೋಲಾರಕ್ಕೂ ಬರಲಿಲ್ಲ, ಚಿಕ್ಕಬಳ್ಳಾಪುರಕ್ಕೂ ಬರಲಿಲ್ಲ, ರಾಮನಗರ ಬೆಂಗಳೂರು ಗ್ರಾಮಾಂತರಕ್ಕೂ ಬರಲಿಲ್ಲ. ನಮಗೆ ಇಂಥ ವಿಷಯಗಳಿದ್ದಾವೆ ಜನಪರವಾಗಿ ಹೋರಾಟ ಮಾಡೋದಕ್ಕೇ. ಜನಪರವಾಗಿ ಇರುವಂಥ ವಿಷಯಗಳನ್ನು ಇಟ್ಕೊಂಡು ಹೋರಾಟ ಮಾಡಿದ್ರೆ ಸಾಕು. ನಾವು ಕೇವಲ ಅವ್ರ ವೈಫಲ್ಯವನ್ನು ಕಾಯ್ತಾ ಕೂರಬಾರ್ದು. ಅವರು ವಿಫಲರಾದಮೇಲೆ ನಾವು ಆ ವಿಫಲತೆಯ ಲಾಭವನ್ನು ಉಪಯೋಗಿಸ್ಕೊಳ್ತೀವಿ ಅಂಥೇಳಿ. ತಮಿಳ್ನಾಡಲ್ಲಿ ADMK ಹಿಂಗೆ ಕಾದು ಕೂತಿತ್ತು. DMK ಫೇಲ್ಯೂರ್ಸು, ನಮ್ಮ ಸಕ್ಸಸ್ಸು ಅಂಥೇಳಿ TVK ಬಾಚ್ಕೊಂಡು ಹೋದರು. ನಾವು ಹಾಗೆ ಮಾಡಬಾರ್ದು. ನಾವು ಜನಪರ ಹೋರಾಟ ಮಾಡಬೇಕು. ರಾಜ್ಯದ ಹಿತಾಸಕ್ತಿಯನ್ನು ಇಟ್ಕೊಂಡು ಜನಾಂದೋಲನವನ್ನು ರೂಪಿಸಬೇಕು. ಅದೀಗಾಗಲೇ ನಾವು ಚರ್ಚೆ ನಡೆಸ್ತಿದ್ದೀವಿ. 5ನೇ ತಾರೀಕು ಪಕ್ಷದ ಕೋರ್ ಕಮಿಟಿಯೂ ಇದೆ. ನಾವು ಜನಪರ ಹೋರಾಟವನ್ನು ಮಾಡ್ತೀವಿ ಎಲ್ಲ ಹಂತದಲ್ಲಿವೆ. ಈಗ ಮಾಸ್ ಪಾರ್ಟಿ ಆಗಿರೋದ್ರಿಂದಾಗಿ ಎಲ್ಲ ಕ್ಲಾಸ್ ಜನನೇ ಇದ್ದಾರೆ ಅಂತಿಲ್ಲ. ಮಾಸ್ ಪಾರ್ಟಿ ಇದು. ಎಲ್ಲ ಸಮಾಜದಲ್ಲಿರುವಂಥ ಸಾಮರ್ಥ್ಯ, ಸಮಾಜದಲ್ಲಿರೋ ದೌರ್ಬಲ್ಯ ಪಕ್ಷದೊಳಗೂ ಇದೆ. ತಮಿಳುನಾಡಿನ ವಿಷಯವನ್ನು ನೀವಾಗಲೇ ತೆಗೆದ್ರಿ, ಒಳ್ಳೆಯದಾಯಿತು. ಕರ್ನಾಟಕದಲ್ಲಿ BJP ಕಾಂಗ್ರೆಸ್ JDS ಅನ್ನು ಹೊರತುಪಡಿಸಿ ಇನ್ನೊಂದು ರಾಜಕೀಯ ಎಕ್ಸ್ಪೆರಿಮೆಂಟ್ ಆಗುವಂಥ ಸಮಯ ಬಂದಿದೆ ಅಂತ ತಮಗನ್ನಿಸ್ತಾ ಇಲ್ವಾ? ಒಬ್ಬ ನಂಬಲರ್ಹವಾದಂಥ, ಪ್ರಾಮಾಣಿಕ ಅನ್ನಿಸಿಕೊಂಡಂಥ ಒಂದು ಸಣ್ಣ ಟ್ರ್ಯಾಕ್ ರೆಕಾರ್ಡ್ ಇರುವಂಥ ಯುವ ನಾಯಕ ಒಬ್ಬ ಬಂದರೆ ಆತನಿಗೊಂದು ಅವಕಾಶ ಇದೆ ಅಂತ ಅನಿಸೋದಿಲ್ವಾ ನಿಮಗೆ? ಈಗ ಒಂದು 6 ತಿಂಗಳ ಹಿಂದೆ ವಿಜಯ್ ಅಧಿಕಾರಕ್ಕೆ ಬರ್ಬೋದು ಅಂತ ಯಾರೂ ಊಹೆ ಮಾಡಿರಲಿಲ್ಲ. 6 ತಿಂಗಳ ಹಿಂದೆ ಎಲೆಕ್ಷನ್ ಹಿಂದಿನ ರಿಸಲ್ಟ್ ಹಿಂದಿನ ದಿವಸ ತನಕ ನಂಬಿಕೆ ಊಹೆ ಮಾಡಿರಲಿಲ್ಲ. ಹೌದು. ಯಾವಾಗಲೂ ವ್ಯಾಕ್ಯೂಮ್ ಕ್ರಿಯೇಟ್ ಆದಾಗ ಜನರ ಆಶೋತ್ತರಗಳನ್ನು ಫುಲ್ಫಿಲ್ ಮಾಡುವಂಥ ಯೋಗ್ಯತೆಯನ್ನು ಎಕ್ಸಿಸ್ಟಿಂಗ್ ಇದ್ದವರು ಗಳಿಸ್ಕೊಳ್ದೇ ಇದ್ದರೆ ಅಥವಾ ಕಳ್ಕೊಂಡ್ರೆ ಆವಾಗ ಪರ್ಯಾಯದ ಹುಡುಕಾಟ ಸಮಾಜ ಮಾಡೇ ಮಾಡುತ್ತೆ. ಯಾಕೆಂದರೆ ಸಮಾಜ ವ್ಯಾಕ್ಯೂಮ್ ಸ್ಥಿತಿಯನ್ನು ಇಡೋಕ್ಕೆ ಬಯಸೋದಿಲ್ಲ. ಯಾರನ್ನಾರು ಒಂದು ನಂಬಿಕೆ ಮೇಲಾದ್ರು ಕೂರಿಸುತ್ತೆ. ಅವ್ರ ನಂಬಿಕೆ ಉಳಿಸ್ಕೊಳ್ತಾರೋ ಇಲ್ಲೋ ಪ್ರಶ್ನೆ ಬೇರೆ. ನಂಬಿಕೆ ಮೇಲಾದ್ರು ಕೂರಿಸುತ್ತೆ. ಅದಕ್ಕೆ ನಾವು ಇದನ್ನು ನಾವು ಎಚ್ಚರಿಕೆ ಅಂಥೇಳಿ ಪರಿಗಣಿಸಬೇಕು. ಹೆದರಬೇಕಾದ ಅವಶ್ಯಕತೆ ಇಲ್ಲ. ಇದಕ್ಕಿಂತ ಕಷ್ಟದ ದಿನಗಳನ್ನು ನೋಡಿದ್ದೇವೆ. ಇದಕ್ಕಿಂತ ಕೆಟ್ಟ ಪರಿಸ್ಥಿತಿಯನ್ನು, ಈ ತುರ್ತು ಪರಿಸ್ಥಿತಿ, ಎಲ್ಲ ನಾಯಕರನ್ನು ಜೈಲಿಗೆ ಹಾಕಿದರು. ಭಾರತ್ ಮಾತಾ ಕಿ ಜೈ ಅಂದರೂ ತಗೊಂಡೋಗಿ ಜೈಲಿಗೆ ಹಾಕ್ತಿದ್ರು. ಅಂಥ ಸಂದರ್ಭದಲ್ಲಿ ಗುಂಡೈ ಶೆಟ್ಟರು ಜೈಲಲ್ಲಿದ್ದು ಗೆದ್ದರು. ಗುಂಡೈ ಶೆಟ್ಟರು ಇಲ್ಲಿ MLC ಎಲೆಕ್ಷನಲ್ಲಿ ಗೆದ್ದರು. ಅವ್ರು ಜೈಲಲ್ಲೇ ಇದ್ದರು. ಯಾರೋ ಬೇರೆಯವರು ಅವ್ರ ನಾಮಪತ್ರಕ್ಕೆ ಸೈನ್ ಹಾಕ್ಸ್ಕೊಂಡು ಜೈಲಿಂದ ಸೂಚಕರು ತಗೊಂಡೋಗಿ ಕೊಟ್ಟು ಬಂದಿದ್ದರು. ಅಂಥದ್ದೆಲ್ಲ ಪರಿಸ್ಥಿತಿನ ಎದುರಿಸಿರ್ಬೇಕಾದ್ರೆ ಅಂಥ ಕಷ್ಟ ಏನಿಲ್ಲ, ಅಂಥ ಹೆದರಬೇಕಾದ ಅವಶ್ಯಕತೆ ಇಲ್ಲ. ಆದರೆ ನಮ್ಮ ದೃಷ್ಟಿ ಜನರ ಬದುಕಿನ ಕಡೆಗಿರಬೇಕು. ನಮ್ಮ ದೃಷ್ಟಿ ಬಡವ್ರ ಕಡೆಗಿರಬೇಕು, ರೈತರ ಕಡೆಗಿರಬೇಕು. ಆ ಜನ ಆಶೀರ್ವಾದ ಮಾಡ್ತಾರೆ. ನಾವು ಆ ದೃಷ್ಟಿಯನ್ನು ಕಳ್ಕೊಂಬಿಟ್ರೆ ನಮ್ಗೆ ಯಾಕೆ ಆಶೀರ್ವಾದ ಮಾಡಬೇಕು? ನಾವು ಜನಪರ ಹೋರಾಟ ಮಾಡದೇ ಇದ್ದರೆ, ಜನರ ಜೊತೆಗೆ ನಿಲ್ಲದೇ ಇದ್ದರೆ ಅವ್ರು ಯಾಕೆ ನಮ್ಮ ಜೊತೆಗೆ ನಿಲ್ತಾರೆ? ಅಲ್ಲ ಸರ್, ಇಂದಿರಾ ಗಾಂಧಿ ಕಾಲದಲ್ಲಿ ಕಷ್ಟಪಟ್ಟಿದ್ದೀರಿ ಅಂತೇಳಿ ನೀವು ಮೋದಿ ಕಾಲದಲ್ಲೂ ಕಷ್ಟಪಡೋದ? ಇಂದಿರಾ ಗಾಂಧಿ ಕಾಲದಲ್ಲಿ ಹೌದಪ್ಪ ಕಷ್ಟಪಟ್ರಿ, ಹೌದು, ಸಮಸ್ಯೆ ಇತ್ತು ಆವಾಗ. ಮೋದಿ ಕಾಲ ಸರ್ ಇದು, ಮೋದಿ ಅಮಿತ್ ಶಾ ಇರೋ ಕಾಲ ಅಲ್ಲ. ನಿಮಗಿಲ್ಲಿ ಕರ್ನಾಟಕದಲ್ಲೇ ನಮಗೆ ವಿಪುಲವಾದ ಅವಕಾಶಗಳನ್ನು ಒದಗಿಸ್ಕೊಡ್ತಾ ಇದ್ದಾರೆ ಅನ್ನೋ ದೃಷ್ಟಿಯಿಂದ ನಾನು ಹೇಳಿದ್ದು. ಈಗ ಮುಖ್ಯಮಂತ್ರಿಗಳು ಉತ್ಸಾಹದಲ್ಲಿದ್ದಾರೆ. ಅವರು ಹೊಸ ರೀತಿಯಲ್ಲಿ ತನ್ನನ್ನು ತಾನು ಪ್ರೊಜೆಕ್ಟ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ನೀವು
ಕೆಲವು ಕಾಲ ಕೊಟ್ಟ ನಂತರ ಗೊತ್ತಾಗುತ್ತೆ ಏನು ಅಂತ. ಇಷ್ಟಾದಮೇಲೂ ಕೂಡ ಕೆಲವು ಸಂಗತಿಗಳನ್ನು ಮೌನ ವಹಿಸಿದ್ದಾರೆ. ನಾವು ಗೃಹಲಕ್ಷ್ಮಿ ಯಾಕೆ FIR ಹಾಕಿಲ್ಲ ಅಂದರೆ ಇವತ್ತಿನವರೆಗೂ ಮಾತಾಡ್ತಿಲ್ಲ, ಒಂದು ಶಬ್ದ ಮಾತಾಡ್ತಿಲ್ಲ. ಗಂಭೀರ ಸಂಗತಿ ಅಲ್ವಾ? ಗೃಹಲಕ್ಷ್ಮಿ ಹಣ ದುರುಪಯೋಗ, ಅನರ್ಹರಿಗೆ ಹೋಗಿರೋದು, ನಕಲಿ ಖಾತೆಗಳಿಗೆ ಹೋಗಿರೋದು ಸೀರಿಯಸ್ ಆಗಿ ತಗೊಳ್ಬೇಕಾದ ಸಂಗತಿ ಅಲ್ವಾ? ಯಾಕೆ ಮಾತಾಡ್ತಿಲ್ಲ? ಅದೆಲ್ಲದರ ಬಗ್ಗೆ ತಮ್ಮ ಪಕ್ಷ ವಿಪಕ್ಷವಾಗಿ ಹೋರಾಟ ಮಾಡುತ್ತೆ ಅನ್ನೋ ನಿರೀಕ್ಷೆ. 3 ತಿಂಗಳ ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ, ಅನರ್ಹರಿಗೆ ದುಡ್ಡು ಹೋಗಿದೆ, ಅಲ್ಲೊಂದು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಂತ ಮಾಡಿ ತಿಂಗಳ 1-2 ಕೋಟಿ ಅವ್ರಿಗೆ ದುಡ್ಡು ಹೋಗ್ತಾ ಇದೆ. ಆ ಗ್ಯಾರಂಟಿ ಅನುಷ್ಠಾನ ಸಮಿತಿಯವರಿಗೆ ತಿಂಗಳು ಅವರಿಗೆ ಸಂಬಳ, TA DA ಎಲ್ಲ ಹೋಗ್ತಾ ಇದೆ. ಆದರೆ ಯಾರಿಗೆ ಹೋಗಬೇಕಾಗಿತ್ತು ಅವ್ರಿಗೆ ಹೋಗ್ತಿಲ್ಲ. ಬಡ ತಾಯಂದಿರಿಗೆ ಹೋಗಬೇಕಿತ್ತಲ್ಲ ಅವ್ರಿಗೆ ಹೋಗ್ತಾ ಇಲ್ಲ. ರಾಜ್ಯದಲ್ಲಿ ಬರಗಾಲ ಇದೆ ಸರ್, ಬಿತ್ತಿದ ಬೆಳೆಗಳು ಒಣಗಿ ನಿಂತಿದ್ದಾವೆ. ಒಂದು ಜವಾಬ್ದಾರಿತ ವಿಪಕ್ಷ ಆಗಿ, ಒಂದು ಅಲಯನ್ಸ್ ಆಗಿ ಏನೋ ರೈತರನ್ನ ಭೇಟಿಯಾಗಿ ಹೋಗ್ತೀರಿ, ನಿಮ್ಮಲ್ಲಿ ಸಮಿತಿಗಳ ರಚನೆ ಆಗ್ತವೆ, ನಿಯೋಗಗಳು ಹೋಗ್ತವೆ, ಎಲ್ಲ ನಿರೀಕ್ಷೆ ಇದೆ. ನೀವು ನೋಡಿದರೆ ಕ್ರಾಸ್ ವೋಟ್ ಯಾರು ಮಾಡಿದರು, ಯಾರ ವಿರುದ್ಧ, ಯಾರ ಅಸಮಾಧಾನ ಅನ್ನೋ ಚರ್ಚೆಯಲ್ಲಿ ಮುಳುಗಿದ್ದೀರಿ. ಅಲ್ಲ, ಅಲ್ಲಿಗೆ ಮುಗೀತು. ನಾವು ವರದಿ ಕೊಟ್ವಿ, ಉಳಿದಿದ್ದನ್ನು ಮಾನಿಟ್ರ್ ಮಾಡೋ ಕೆಲಸ ಮಾಡ್ತೀವಿ. ಈಗ ಇನ್ನೇನಿದ್ರು ಜನರ ಬದುಕನ್ನು ಆಧರಿಸಿರ್ತಕ್ಕಂಥ ಸಂಗತಿಗಳ ಕಡೆಗೆ ಲಕ್ಷ್ಯ ಕೊಟ್ಟು ಕೆಲಸ ಮಾಡಬೇಕು. ಸಂಘಟನೆಯನ್ನು ಎಲ್ಲಿ ದುರ್ಬಲವಾಗಿದೆ ಅಲ್ಲಿ ಪ್ರಬಲವಾಗಿ ಕಟ್ಟಬೇಕು, ಎಲ್ಲಿ ಸಹಮತದ ಕೊರತೆ ಇದೆ ಅಲ್ಲಿ ಸಹಮತವನ್ನು ಮೂಡಿಸ್ಬೇಕು. ಇದ್ರ ಜೊತೆಗೆ NDA ಭಾಗ ಆಗಿರ್ತಕ್ಕಂಥ JDS ಅವ್ರನ್ನೂ ವಿಶ್ವಾಸಕ್ಕೆ ತಗೋಬೇಕು. ವಿಶ್ವಾಸಕ್ಕೆ ತಗೊಂಡು ಪರಸ್ಪರ ಗೌರವಯುತವಾಗಿ, ಯಾರೋ ದೊಡ್ಡಣ್ಣ ಇನ್ಯಾರೋ ಚಿಕ್ಕವರು ಅಂತ ಅಲ್ಲ, ನಾವೆಲ್ಲರೂ ಪರಸ್ಪರ ಗೌರವಯುತವಾಗಿ ವಾಸ್ತವಿಕ ನೆಲೆಯಲ್ಲಿ ಆಲೋಚನೆ ಮಾಡಿ ಒಂದೊಂದು ಕ್ಷೇತ್ರದ ಬಗ್ಗೆನೂ ಕೂಡ ಸಹಮತ ಮೂಡಿಸೋ ಕೆಲಸ ಮಾಡಬೇಕಾಗತ್ತೆ. ಅದು ಮಾಡಿದರೆ ಮಾತ್ರ ಜನರಿಗೆ ಒಂದು ವಿಶ್ವಾಸ ಬರುತ್ತೆ. ಅದು ಮಾಡದೇ ಇದ್ದರೆ ಜನ ನಮ್ಮನ್ನು ಬಿಡ್ತಾರೆ, ಇನ್ನೊಬ್ರನ್ನ ಆರಿಸ್ತಾರೆ. ಸೆಕೆಂಡ್ ಲೈನ್ ಲೀಡರ್ಗಳ ಮಧ್ಯದಲ್ಲಿ ಈ ಮೈತ್ರಿಯ ಬಗ್ಗೆ ಒಮ್ಮತ ಇಲ್ಲ. ಇನ್ನು ಕಾರ್ಯಕರ್ತರಲ್ಲಿ ಯಾವಾಗ ಬರೋಕ್ಕೆ ಸಾಧ್ಯ ಈ ಒಮ್ಮತ ಅಂತ? ಅಲ್ಲ, ನೀವು ಮೈತ್ರಿ ನಿರ್ಧಾರ ಆಗಿಬಿಟ್ಟಿದೆ. ನಿರ್ಧಾರ ಆಗಿದೆ. ನಿರ್ಧಾರ ಒಂದು ವೇಳೆ JDS ಅಥವಾ BJP ಈ ಮೈತ್ರಿಯನ್ನು ನಿರಾಕರಿಸೋವರೆಗೂ ಮೈತ್ರಿಯೇ. ಹಾಗಿದ್ದಾಗ ನಾವು ಕಷ್ಟನ ಸುಖನ ಜೀವನ ಮಾಡ್ಕೊಂಡು ಹೋಗ್ಬೇಕು, ಒಟ್ಟಿಗೆ ಹೋಗಲೇಬೇಕಾಗತ್ತೆ. ದೊಡ್ಡವರು ಸೇರ್ಕೊಂಡು ಮದುವೆ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ, ಯಾರಿಗೆ ಸಂಸಾರ ಮಾಡೋದು ಅಂತ. ಕೆಲವು ಕ್ಷೇತ್ರಗಳಲ್ಲಿ ಪ್ರಬಲ ಆಕಾಂಕ್ಷಿಗಳಿರೋ ಕಡೆಗೆ ಒಂದು ಪಕ್ಷದೊಳಗೂ ಸ್ಪರ್ಧೆ ಇದೆ, JDS BJPಯ ನಡುವೆ ಸ್ಪರ್ಧೆ ಇದೆ. ಇಷ್ಟಾದ ಮೇಲೂ ಅದನ್ನೆಲ್ಲ ಒಟ್ಟಿಗೆ ತಗೊಂಡು ಹೋಗ್ಲಿಕ್ಕೆ ಬೇಕಾದಂಥ ಮೆಕ್ಯಾನಿಸಮ್ ಸೆಟ್ ಮಾಡಿದ್ರೆ ಇದೇನು ಬಗೆಹರಿಸಲಾರದಂಥ ಕಷ್ಟ ಏನಲ್ಲ. ಇನ್ನೊಂದು 2 ಪ್ರಶ್ನೆ. ಹಾಂ ಸರ್, ಶಾಂತಗೌಡ ಅಂತ JDS ಇಂದ. ಸರ್, ನನ್ನ ಕ್ವಶನ್ ಏನಂದರೆ, ಎಲೆಕ್ಷನ್ ಮುಂಚೆನೂ ಒಂದು ಸಮನ್ವಯ ಸಮಿತಿ ಮಾಡಿ ಇಬ್ಬರು ಒಟ್ಟಿಗೆ ಕೂತು, ನಾನು ನಿಮಗೂ ಕೇಳ್ತಿದ್ದೀನಿ, ನಮ್ಮ ಪಕ್ಷದ ನಾಯಕರಿಗೂ ಕೇಳ್ತಾ ಇದ್ದೀನಿ ಈ ಮುಖಾಂತರ, ಕರೆಕ್ಟ್, ಸಮನ್ವಯ ಸಮಿತಿ ಮಾಡಿ ಇಬ್ಬರು ಒಟ್ಟಿಗೆ ಕೂತಂತೂ ಚರ್ಚೆ ಮಾಡಲಿಲ್ಲ. ಅದಾಯಿತು. ಅದಾದಮೇಲೆ ಸತ್ಯಶೋಧನ ಸಮಿತಿ ಅಂಥೇಳಿ ನೀವು BJPಯಿಂದ ನೀವು ಮತ್ತು ನಮ್ಮ ಮಹೇಶ್ ಸಾರು ಮತ್ತು ಮಹೇಶ್ ಇಟಗಿ ಸಾರ್ ಅವರು ಸೇರಿ ವರದಿಯನ್ನು ಕೊಟ್ರಿ. ಈಗ BJPಯಿಂದ ಬರೀ 3-4 ಅಂತ ಮಾತಾಡ್ತಾ ಇದ್ದಾರೆ. ಇಲ್ಲಿ ನಮಗೆ ನಮ್ಮ ಪಕ್ಷದಲ್ಲಿ 3-4 ಅಂತ ನಾವು ಮಾತಾಡ್ತಾ ಇದ್ದೀವಿ. ನಿಜವಲ್ಲ, ಅವ್ರು ಆರಂಭದಲ್ಲೇ ಹೇಳಿದ್ರು ಅದನ್ನ, BJPಯಿಂದ 3 ಕ್ರಾಸ್ ವೋಟಿಂಗು, 1 ಕುಲಗೆಟ್ಟ ಮತ, ಉಳಿದಿದ್ದು 8 NDAದಿಂದ ಅಂತ, ಇನ್ಕ್ಲೂಡಿಂಗ್ BJP ಅಂತ. ಅದು ಕ್ಲಾರಿಫಿಕೇಶನ್ ಇಲ್ಲ. ಒಟ್ಟು 12 ಮತಗಳು, 11 + 1 12 ಮತಗಳು NDAಯ ಮತಗಳು ಕ್ರಾಸ್ ವೋಟಿಂಗ್ ಆಗಿದ್ದಾವೆ. ಅದರಲ್ಲಿ BJPಗೆ ನಿಖರವಾಗಿ ಹೇಗೆ ಹೇಳ್ಬೋದು ಅಂತಂದರೆ, BJPಗೆ JDSನ ವೋಟ್ನ ಅಲಾಟ್ ಮಾಡಿರಲಿಲ್ಲ, BJP ವೋಟ್ ಮಾತ್ರ ಅಲಾಟ್ ಮಾಡಿತ್ತು. ಹಾಗಾಗಿ 3+1 BJPಯಿಂದ JDSಗೆ ವೋಟ್ ಅಲಾಟ್ ಮಾಡಿತ್ತು. ಹಾಗಾಗಿ NDAಯ 8 ಅಂತ ಹೇಳಿದೆ. ಅಲ್ಲಿ NDAಯ 8 ಅನ್ನೋದ್ರೊಳಗೆ BJP ವೋಟು ಮತ್ತು JDS ವೋಟು ಸೇರಿದ್ದು. ಒಂದು ಸಿದ್ಧಾಂತದ ಮೂಸೆಯಲ್ಲಿ ಬಂದವರ ನಡುವೆಯೇ ವೈಯಕ್ತಿಕ ಕಾರಣಕ್ಕೆ, ವ್ಯಾವಹಾರಿಕ ಕಾರಣಕ್ಕೆ ಭಿನ್ನಮತ ಇರುತ್ತೆ. JDS ಮತ್ತು ಭಾಜಪ ಒಂದು ಸಿದ್ಧಾಂತದ ಮೂಸೆಯಿಂದ ಬಂದ ಪಕ್ಷಗಳಲ್ಲ. ಹಾಗಾಗಿ ಯಾವುದೋ ಒಂದು ವ್ಯಕ್ತಿ, ಒಬ್ಬ ಘಟನೆ, ಒಂದು ಪ್ರದೇಶದನ್ನೇ ಇಡೀ ರಾಜ್ಯಕ್ಕೆ ಅಪ್ಲಿಕಬಲ್ ಆಗಿ ಮಾಡಬಾರ್ದು. ಒಂದು ಪಕ್ಷದೊಳಗೂ ಇರುತ್ತೆ, ಒಂದು ಕುಟುಂಬದೊಳಗೂ ಇರುತ್ತೆ. ಭಿನ್ನಮತ ಅನ್ನೋದು ಕೆಲವೊಮ್ಮೆ ಅಪ್ಪ ನಿಲ್ಬೇಕಾ, ಮಗ ನಿಲ್ಬೇಕಾ, ಸೊಸೆ ನಿಲ್ಬೇಕಾ ಅಂತಲೂ ಆಂತರಿಕವಾಗಿ ಜಗಳ ಆಗಿರುವಂಥ ಉದಾಹರಣೆಗಳು ಕರ್ನಾಟಕದಲ್ಲೇ ಇದ್ದಾವೆ. ಹಾಗಿರಬೇಕಾದ್ರೆ ನಾವು ಅದನ್ನಷ್ಟೇ ನೋಡ್ದಲ್ಲೇ, ಅದನ್ನು ಪ್ರಾಬ್ಲಮ್ಮನ್ನು ನೆಗ್ಲೆಕ್ಟ್ ಮಾಡ್ದಲೆ ಅದಕ್ಕೆ ಹೇಗೆ ಅಡ್ರೆಸ್ ಮಾಡಬೇಕು ಮಾಡ್ತಾ, ಉಳಿದ ಕಡೆಗಳಲ್ಲಿ
ಇನ್ನು 200 ಕ್ಷೇತ್ರಗಳಲ್ಲಿ ಸಮಸ್ಯೆ ಇಲ್ವಲ್ಲ, 24 ಕ್ಷೇತ್ರಗಳಲ್ಲಿ ಕಾಂಪಿಟೇಷನ್ ಇರ್ಬೋದು. ನಾವು 200 ಕ್ಷೇತ್ರವನ್ನು ಸೆಟ್ಲ್ ಮಾಡಿದರೆ 24 ಕ್ಷೇತ್ರಗಳ ಬಗ್ಗೆ ಮಾನಿಟ್ರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಮಾಡ್ಕೊಂಡು ಹೋಗಬೇಕು, ಅದು ಮುಂದಿದೆ. ಮತ್ತು ರಾಜಕಾರಣದಲ್ಲಿ ಈ ಮಾತು ಭಾಳ ಬರುತ್ತೆ, ಮನೆಯಲ್ಲೇ ಜಗಳ ಇರಲ್ವ, ಮನೆಯಲ್ಲೇ ಜಗಳ ಇರಲ್ಲ ಅಂತ. ಮನೆ ಜಗಳ ಮನೆಯಲ್ಲಿನ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಸರ್, ಮಾನಸಿಕವಾಗಿ. ಈ ಜಗಳ ರಾಜ್ಯದ ಮೇಲೆ ಪಕ್ಷದ ಮೇಲೆ ಎರಡೂ ಪರಿಣಾಮ ಬೀರುತ್ತೆ ಅಂತ. ಎಸ್ ಸರ್, ಅಭಿಷೇಕ್ ಅಡ್ವೊಕೇಟ್ ಮಿಡ್ಲೇರಿ. ಸರ್, ಈಗ ಬರೀ ಅಡ್ಡ ಮತದಾನ ಅಲ್ಲ, ಇದು ಒಂದು ವಿಶ್ವಾಸದ್ರೋಹ. ಸೊ ನಿಮ್ಮ ಐಡಿಯಾಲಜಿ ಸಿದ್ಧಾಂತಗಳಿಗೆ ಒಪ್ಪಿ BJP ಕಾರ್ಯಕರ್ತರ? ಇಲ್ಲ ಸರ್, ಅಲ್ಲ, ಸಾಮಾನ್ಯ ಕಾರ್ಯಕರ್ತ. ಓಕೆ 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 ಕೇಳಿ. ಕೇವಲ ಅಡ್ಡ ಮತದಾನ ಅಲ್ಲ, ವಿಶ್ವಾಸದ್ರೋಹ. ಜನ ನಿಮ್ಮ ಐಡಿಯಾಲಜಿಗೆ ಒಪ್ಪಿ ಮತ ಹಾಕಿರ್ತಾರೆ. ಸೊ ಇದು ವಿಶ್ವಾಸದ್ರೋಹ ಬಗೆದಿದ್ದಾರೆ, ಅಡ್ಡ ಮತ. ಅವರಿಗೆ ನಿಮ್ಮ ಬರೀ ಕ್ರಮ ಅಲ್ಲ, ಕಠಿಣ ಕ್ರಮ ಯಾವ ರೀತಿ ಇರುತ್ತೆ ಅಂತ ಒಂದು ಪ್ರಶ್ನೆ. ಕೇವಲ ಕ್ರಮ ಅನ್ನೋದಾದರೆ ಮುಂದಿನ ಚುನಾವಣೆಗೆ ಅವರಿಗೆ ಟಿಕೆಟ್ ಕೊಡಲ್ಲ ಅನ್ನೋದಷ್ಟೇ ಆದ ಅಂದರೆ, ಸೊ ಅಲ್ಲಿವರೆಗೂ ಅವರು ಪಕ್ಷಕ್ಕೆ ಅಥವಾ ಸಿದ್ಧಾಂತಕ್ಕೆ ಚೂರಿ ಹಾಕ್ತಾನೆ ಇರ್ತಾರ ಅಂತ ನನ್ನ ಪ್ರಶ್ನೆ ನಿಮಗೆ. ನೀವು ವಕೀಲರಿದ್ದೀರಿ, ನಿಮ್ಮೊಳಗೆ ಒಂದು ಮಾತಿದೆ, 1000 ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರೂ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು. ನಮ್ಮ ಮೇಲೆ ನಮಗೆ ಯಾರು ಪ್ರತ್ಯಕ್ಷವಾಗಿ ದ್ರೋಹ ಮಾಡಿದ್ದಾರೆ ಅಂತಾಯಿತು, ಅವ್ರನ್ನ ಎಕ್ಸ್ಪ್ಲೈನ್ ಮಾಡಿದ್ವಿ. ಆದರೆ ಇದರಲ್ಲಿ ಸೀಕ್ರೆಟ್ ವೋಟ್ ಇದ್ದ ಕಾರಣಕ್ಕೆ ನಾವು ಯಾರು ಕ್ರಾಸ್ ವೋಟ್ ಮಾಡಿದ್ದಾರೆ ಗೊತ್ತಿಲ್ಲ, ಸಂಶಯ ಪಡ್ಬೋದು ಅಷ್ಟೇ. ಸಂಶಯದ ಮೇಲೆ ಸಾಕ್ಷಿ ದೊರಕಿದರೆ ಆ ಸಾಕ್ಷಿಯನ್ನು ಆಧರಿಸಿ ಅದರಲ್ಲಿ ಸತ್ಯಾಸತ್ಯತೆ ಕಂಡು ಬಂದರೆ ಮಾತ್ರ ನ್ಯಾಯ ನಿರ್ಣಯ ಆಗುತ್ತೆ. ಈಗ ಕೇವಲ ನಮಗಿರೋದು ಡೌಟ್ಸ್ ಮಾತ್ರ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಅವರು ಇಂಥವರೇ ಅನ್ನೋದು ನಮಗೆ ಸ್ಪಷ್ಟ ಆದರೆ ಅವ್ರನ್ನ ಸಹಿಸ್ಕೊಳ್ಳೋ ಪ್ರಶ್ನೆ ಇಲ್ಲ, ವಿಶ್ವಾಸದ್ರೋಹವನ್ನು ಒಪ್ಕೊಳ್ಳೋ ಮಾತಿಲ್ಲ. ಅದಕ್ಕೇನು ಸಂದೇಶ ಕೊಡಬೇಕು, ಹಿಂದೆನೂ ಕೊಟ್ಟಿದ್ದೀವಿ, ಮುಂದೆನೂ ಕೊಟ್ಟಿದ್ದೀವಿ. ಕೆಲವು ಕಡೆಗಳಲ್ಲಿ, ಎಷ್ಟೋ ಕಡೆಗಳಲ್ಲಿ ಯಾವಾಗ ಬರೆ ಹಾಕಬೇಕು ಅವಾಗ ಹಾಕಿದ್ದೀವಿ. ಎಸ್, ಅದರ ಜೊತೆಗೆ ಅಂದರೆ ಇದ್ರ ಲಾಜಿಕ್ ನನಗೂ ಅರ್ಥ ಆಗಿಲ್ಲ. ಏನಾದ್ರು ಲಾಜಿಕ್ ಇರಬೇಕು. ಸಂವಿಧಾನ ಬರೆದವರು ಒಂದು ತರ್ಕದ ಮೇಲೆ ಬರೆದಿರ್ತಾರೆ, ರಾಜ್ಯಸಭೆಗೆ ತೋರಿಸಿ ಓಟ್ ಹಾಕೋದಂತೆ, ವಿಧಾನ ಪರಿಷತ್ತಿಗೆ ಕದ್ದು ಮುಚ್ಚಿ ಓಟ್ ಅಂದರೆ ರಹಸ್ಯ ಮತದಾನ ಮಾಡೋದು, ಇದು ಯಾಕೆ ಅಂತಲೇ ಅರ್ಥ ಆಗೋದಿಲ್ಲಪ್ಪ ನನಗೆ. ಇಲ್ಲಿ ರಾಜ್ಯಸಭೆ ಅವಿರೋಧ ಆಯಿತು, ಅಕಸ್ಮಾತ್ ಮತದಾನ ಅಂತ ಆಗಿದ್ದರೆ ಇಲ್ಲಿ ವಿಧಾನ ಪರಿಷತ್ತಿಗೆ ರಹಸ್ಯವಾಗಿ ಮತ ಹಾಕಿ ಬಂದು ರಾಜ್ಯಸಭೆ ಓಟನ್ನು ತೋರಿಸಿ ಹಾಕಬೇಕಾಗಿತ್ತು. ಇದು ಯಾಕೆ ಅಂತಲೇ ಅರ್ಥ ಆಗೋದಿಲ್ಲ ನಮಗೆ. ಕಾನೂನು ಹಾಗೆ ಹಾಕಿದೆ, ಸಂವಿಧಾನದಲ್ಲಿ ಹಂಗೆ ಯಾಕೆ ಬರೆದಿದ್ದಾರೆ? ಅದು ಸಂವಿಧಾನ ಬರೆದವರು ತಿಳುವಳಿಕೆ ಇದ್ದವರು ಇದ್ದರು, ಅದನ್ನು ಇನ್ನೂ ತಿಳುವಳಿಕೆ ಇದ್ದವರೆಲ್ಲ ಸೇರ್ಕೊಂಡು ತಿದ್ದುಪಡಿಗಳನ್ನು ಮಾಡಿದ್ದಾರೆ. ಅದು ಯಾಕಾಗಿದೆಯೋ ವಕೀಲರಾದ ನೀವು ಕಂಡು ಹಿಡ್ಕೊಂಡು ಹೇಳಬೇಕು. ಒಂದು ಲಾಸ್ಟ್ ಕ್ವಶನ್ ಸರ್. ನಮಸ್ತೆ ಸರ್, ನನ್ನ ಪ್ರಶ್ನೆ ಏನಂತಂದರೆ ಸರ್, ಈಗ ಮಿಸ್ ವೋಟಿಂಗ್ ಮಾಡಿದ್ದಾರೆ ನಿಮ್ಮ ಪಕ್ಷದಲ್ಲಿ, ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ. ತಾವೇ ಹೇಳಿದ್ರಿ ಹಿಂದೆ ಒಂದು ಎಲೆಕ್ಷನಲ್ಲಿ ಕಾಂಗ್ರೆಸ್ ಅವರು ನಮಗೆ ಸಪೋರ್ಟ್ ಮಾಡಿದ್ರು, ನಾವು ಅದು ಎಲೆಕ್ಷನ್ ಗೆದ್ವಿ ಅಂತ ತಾವೇ ಹೇಳಿದ್ರಿ ಸರ್. ಸೊ ಹಂಗೆ ಈ ಸಲಿನ ಈ ಕ್ರಾಸ್ ವೋಟಿಂಗ್ ಆಗೋ ಟೈಮಲ್ಲಿ ಏನಾದ್ರು ಅಡ್ಜಸ್ಟ್ಮೆಂಟ್ ಆಗಿ ಏನಾದ್ರು ಅಮೌಂಟ್ಗಳು ನೀವೇ ತೊಗೊಂಡಿದ್ದೀರಾ ಅಥವಾ ಇದು? ಯಾಕೆ ನಾನು ಯಾಕೆ ಹೇಳ್ತೀನಿ ಅಂತಂದರೆ, ನಮಗೆ ಮಾಹಿತಿ ಬಂದಾಗ ನ್ಯೂಸ್ ಪೇಪರಲ್ಲಿ ವಿಜೇಂದ್ರ ಅವರು ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅಂತಂದರು, ಇನ್ನೂ ಒಬ್ಬರು MLA ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಸರ್. ಬಂದಿದ್ದು ಸರ್ ಪೇಪರ್ ನ್ಯೂಸಲ್ಲೇ ನಾನು ನೋಡಿ, ಯಾವುದು ಪೇಪರ್ ನೋಡಿದ್ದೀನಿ ಸರ್, ನ್ಯೂಸ್ ಬಂದಿದೆ. ಹಿಂಗೆ ನಿಮ್ಮ ಪಕ್ಷದಲ್ಲಿ ನಿಮ್ಮ ದ್ರೋಹ ಬಂದಿದ್ದಾರೆ ಸರ್, ಯಾವುದೋ ಪೇಪರಲ್ಲಿ ಓದಿ ಸರ್, ಜ್ಞಾಪಕ ಇಟ್ಕೊಂಡಿಲ್ಲ ನಾನು. ಅದು ನೋಡಿ, ರಾಜ್ಯಾಧ್ಯಕ್ಷರು ಮತ್ತು ವಿಪಕ್ಷ ನಾಯಕರಿಬ್ಬರು ಪಕ್ಷದ ಗೆಲುವಿಗೆ ಪ್ರಯತ್ನಪೂರ್ವಕವಾಗಿ ಪ್ರಯತ್ನ ಪಟ್ಟಿದ್ದಾರೆ. ನಮ್ಗೆ ಯಾರ ಮೇಲೂ ಅನುಮಾನವೂ ಇಲ್ಲ. ಮತ್ತು ನೀವು ದುರುದ್ದೇಶಪೂರ್ವಕವಾಗಿ ಈ ರೀತಿ ಹೇಳೋದ್ರ ಮೂಲಕ ನಿಮ್ಮ ಬೇಳೆ ಬೇಯಿಸ್ಕೊಳ್ಳೋಕೆ ಇಲ್ಲ ಸರ್, ಖಂಡಿತ ದುರುದ್ದೇಶ ಅಲ್ಲ. ಈಗ ಆಮ್ ಆದ್ಮಿ ಪಾರ್ಟಿ ನೀವು ಭಾಜಪಕ್ಕೆ ಸಲಹೆ ಕೊಡ್ರಂತೆ, ಅದಕ್ಕೆ ಮುಂಚೆ ನಿಮ್ಮ ಪಕ್ಷವನ್ನು ಗಟ್ಟಿಗೊಳಿಸಿ. ಖಂಡಿತ ನಮ್ಮ ಪಕ್ಷ ಸರ್, ನಮ್ಮ ಕಡೆಯಲ್ಲೇ ಕಿತ್ಕೊಂಡು ಹೋಗಿದೆ. ನೀವೇನು ಸಲಹೆ ಕೊಡ್ತೀರಿ? ಕಿತ್ಕೊಂಡು ಹೋಗೋದಕ್ಕೆ ನಿಮ್ಮ ಪಕ್ಷದ ದ್ರೋಹ ಅಷ್ಟೇ ಸರ್. ಸಿಟಿ ರವಿ ಅವರೇ, ಧನ್ಯವಾದ ಇಷ್ಟೊತ್ತು ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಮತ್ತು ನನ್ನ ಪ್ರಶ್ನೆಗಳಿಗೆ, ಆಹ್ವಾನಿತರೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ. ಇದರೊಂದಿಗೆ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.